ತಾರೀಕು 29 ಜೂನ್ ತಿಂಗಳು 2025. ಬೆಳಗಿನ ಜಾವ ಸಾಧ್ಯ ಚಳಿ ಚಳಿ, ಮಳೆ ಮಳೆ, ಹಿಂಸೆ. ರಾತ್ರಿ ಇಡೀ ನಮಗೆ ಕನಸಲೆಲ್ಲ ಬರೀ ಒಂದೇ ಕ್ವಶನ್. ಕೇಳ್ರಪ್ಪ, ಸೂಪರ್ ಕ್ವಶನ್. ನಾನು ಒಂದಿಬ್ರು 3 ಜನಕ್ಕೆ ಕೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ನೋಡಿದೆ. ಕಡೆಗೂ ಕರೆಕ್ಟಾಗಿ ಆನ್ಸರು ಗೂಗಲ್ಲು ಕೊಡಲಿಲ್ಲ. ಅಂದರೆ ನಮ್ಮ ದೇಶದ ಲಾ ಬುಕ್ ಇದೆಯಲ್ಲ, ಇಂಡಿಯನ್ ಲಾ ಬುಕ್, ಅಲ್ಲೊಂದಿದೆ ಒಂದು ನಮ್ಮದು ವೆಬ್ಸೈಟ್, ಇಂಡಿಯನ್ ಲಾ ಅಂತ ಇದೆ, ಕಾನೂನು.com, ಅದು ವೆಬ್ಸೈಟ್ ಹೆಸರು. ಅದರೊಳಗಡೆನೂ ನನ್ನ ನ್ಯಾಯನೀತಿಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತಾರೆ ಗೊತ್ತಾ, ಅತ್ತ ಕಡೆ ಇಲ್ಲವ್ರು ಇತ್ತ ಕಡೆ, ಹಂಗೆ ಸಿಗಲಿಲ್ಲ ಆನ್ಸರ್. ಅಡ್ಗೋಡೆ ಮೇಲೆ ದೀಪ ಅನ್ನೋ ಥರ ಒಂದು ಇನ್ಫಾರ್ಮೇಶನ್ ಸಿಕ್ತು. ಮ್ಯಾಟರ್ ಏನಪ್ಪ ಅಂದ್ರೆ ಎಲ್ಲ ಶುರುವಾಗಿದ್ದು ನಿನ್ನೆಯಿಂದ. ನಿನ್ನೆ ನನ್ನದು ಸೂಪರ್ ಕೇಸ್ ಅಂತ ಏನು ಹೇಳ್ತೀವೋ, ಒಂದು ಸೂಪರ್ ಕೇಸು, ಬಟ್ 3 ಸೂಪರ್ ಕೇಸು. ಅದ್ರ ಕಡೆ ಇದು ಒಂದು ಸೂಪರ್ ಅಂದ್ರೆ ಸೂಪರ್ ಕೇಸು, ಹೈಕೋರ್ಟ್ ಮುಟ್ಟಿ ಕೆಳಗಳೆದು ಬಂದಿದೆ ಅಂತ ಕೇಸು. ಅದು ಕೇಸ್ ನಂಬರ್ ಏನು ಗೊತ್ತಾ, 1351/2022. FIR ಫೈಲ್ ಆಗಿರೋದು 2017ರಲ್ಲಿ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು 2022ರಲ್ಲಿ. ಟ್ರಯಲ್ ನಡೆಯೋಕೆ ಶುರುವಾಗಿದ್ದು ಕ್ವಾಶಿಂಗು ಎಲ್ಲ ಮಾಡಕ್ಕಂತ ಅವ್ರು ಟ್ರೈ ಮಾಡಿ ಹೈಕೋರ್ಟಲ್ಲಿ, ಆಮೇಲೆ ಮಾನ ಮರ್ಯಾದೆ ಎಲ್ಲ ಕಿತ್ಕೊಂಡೋಗಿ ಅಲ್ಲಿ ಯಾವುದು ವಾಪಸ್ ತಗೊಂಡು ಅವ್ರ ಕೇಸು ಬೋರ್ಡ್ ಬಂದು ಕಡೆಗೆ ಟ್ರಯಲ್ ಶುರು ಆಗಿದೆ ಇಲ್ಲಿ ಅರಕಲಗೂಡು ತಾಲೂಕಲ್ಲಿ. ಇಲ್ಲಿ ಅಂತೆಂಥ ಅಸಾಧ್ಯ ಆಕ್ಟಿವಿಟಿಗಳು ನಡೀತವೆ. ಅರಕಲಗೂಡು ತಾಲೂಕು ಜುಡಿಷಿಯರಿ ಅಂದರೆ ನ್ಯಾಯಾಂಗ, ಆಯ್ತಾ, ನಡೀತವೆ ಅಂದರೆ ಕೇಳ್ಕೋಬೇಕು, ತಿಳ್ಕೋಬೇಕು ಜನಗಳು, ಆರ್ಡಿನರಿ ಜನಗಳು. ಪಾಪ ಯಾರಿಗೂ ಏನು ಗೊತ್ತಾಗತ್ತಿಲ್ಲೋ, ಹಳ್ಳಿ ಜನಗಳಿರ್ತಾರೋ, ಸಿಟಿಲಿರೋಗೂ ಗೊತ್ತಾಗತ್ತಿಲ್ಲ. ಯಾವೆಲ್ಲೋ ಲಾ ಬುಕ್ ಓದಿರ್ತವೆ, ಲಾ ಕಾಲೇಜ್ಗೆ ಹೋಗಿ ಲಾನೇ ಪಾಠ ಓದ್ಕೊಂಬಂದು ಮುನ್ಸಿಫ್ ಎಕ್ಸಾಮ್ ಬರ್ದ್ಬಿಟ್ಟು ಮೆಜಿಸ್ಟ್ರೇಟ್ ಜಾಗದಲ್ಲಿ ಕುಂತಿರ್ತಾರಲ್ಲ, ಅವ್ರಿಗೂ ಗೊತ್ತಿರಕ್ಕಿಲ್ಲ. ಕೇಳಿ ಇಂಥವು ವಿಚಾರ ಮ್ಯಾಟರು. ನಿನ್ನೆ ಆ ಕೇಸಿಂದು ಕೋರ್ಟ್ ಟ್ರಯಲ್ ನಡೀತಾ ಇತ್ತು. ಕ್ರೈಮ್ ನಡೆದಿರೋದು ಯಾವಾಗ, 2008-9 ಸುಮಾರಲ್ಲಿ. FIR ಫೈಲ್ ಮಾಡೋಕ್ಕೆ ನಾನು ಅವಿರತ ಪ್ರಯತ್ನ ಮಾಡಿದ್ದೆವು 2017ರಲ್ಲಿ. ಆಮೇಲೆ ಒಪೋನೆಂಟ್ ಶೆಟ್ ಕೇಸ್, ಅದು ಸಿಗ್ನೇಚರ್ ನನ್ನ ಹೆಸರು, ಆಯ್ತಾ, ವಿಜಯ ಭಾರತಿ, VIJAYA ಅಂದರೆ ವಿಜಯ ಬರ್ತದಲ್ವಾ ಇಂಗ್ಲೀಷಲ್ಲಿ. ಅಲ್ಲೊಳಗಡೆ ನೋಡಿ, ಇಲ್ಲಿ ನಾನು ಹುಡ್ದವಾಗಲಿಂದ ನಾನು ಇಂಗ್ಲೀಷ್ ಓದೋದು ಪದ ಕಲ್ತ್ಕೊಂಡು ಇನ್ಕೊಂಡ್ರಪ್ಪ. ಕ್ಯಾಪಿಟಲ್ ಲೆಟ್ರಿಂದ ಶುರು ಆಗಬೇಕು ಯಾರ್ದಾರು ಹೆಸರು ಬರೆಯೋ, ಬಾಕಿದೆಲ್ಲ ಲೆಟರ್ಸು ಲೋವರ್ ಕೇಸ್ ಬರ್ತವೆ. ಇವಾಗ ಸೈನ್ ಮಾಡೋನೆ ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡ್ರೋ ಹೆಡೆ ಶಿಖಾಮಣಿ. ಪಾರ್ಟಿ ಎಲ್ಲಿ ತನಕ ಓದ್ಬೋದೋ ಅವಯ್ಯ ನಂಗೆ ಗೊತ್ತಿಲ್ಲ. ಹೆಸರು ಕೃಷ್ಣಕುಮಾರ್ SP, ಆಯ್ತಾ. ಸ್ಟಾರ್ಟೆಡ್ ಈಸ್ ಕರಿಯರ್ ಅಂದರೆ ಅವ್ರದ್ದು ಕೆಲಸ ಶುರು ಮಾಡ್ಕೊಂಡಿದ್ದು ಕಾನ್ಸ್ಟೇಬಲ್ ಜಾಗದಿಂದ. ಆ ಅರಕಲಗೂಡಿನ ಹಳ್ಳಿ ಜನರೆಲ್ಲ ಇವ್ರಿಗೆ ರೈಟ್ರು ಅಂತಲೇ ಅಂತಾರಂತ. ಎಂಥ ರೈಟ್ರು ಭಗವಂತ ಬರಲ್ಲ, ಒಟ್ಟಿಗೆ ಕಾನ್ಸ್ಟೇಬಲ್ ಜಾಗ. ನಾನು ಈ ಹಳ್ಳಿ ಗಾಡಿಗೆ ಬಂದು 2008ರಲ್ಲಿ ಸುಮಾರಲ್ಲಿ ಬಂದ ಅವಾಗ್ಲಿಂದ ಆ ಮಹಾಶಯನ ASI ಜಾಗದಲ್ಲಿ ನೋಡ್ತಿದ್ದೀನಿ, ಕೃಷ್ಣಕುಮಾರ್ ASI. ಹಿಂಗೆ ನಂಗೆ ಅವ್ರದ್ದು ಪರಿಚಯ ಆಗಿದ್ದು. ಆ ಕಾಲದಲ್ಲೇ ಇದೆಲ್ಲ ಕಾಂಡಗಳು, ಕರ್ಮಕಾಂಡ ಅವೆಲ್ಲ ಆಗಿದ್ದು. ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ತಾರೀಕು ಸುಮಾರಲ್ಲಿ ಅವರು ನಂದು ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ರು. ಅದು ನೋಡ್ರಿ, ಅದೇನು ಹೇಳಿದ್ನಲ್ಲ, ನನ್ನ ಹೆಸರಲ್ಲಿ ಬರುವ EIJ 3ನೇ ಅಕ್ಷರ, ಅದು J, ಅದನ್ನ ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡೋ ಭರಾಟೆಯಲ್ಲಿ ಭರದಲ್ಲಿ ಮಾಡಿ ಇಂಥದ್ದು ದುರ್ಬಿದ್ದಿವ್ರಿಗೆ ಕಾನ್ಸ್ಟೇಬಲಿಂದ ASI ಲೆವೆಲ್ ತನಕ ಬರೋ ತನಕ ಎಷ್ಟು ವರ್ಷಗಳು ವಿಚಾರ ಮಾಡಿ. ಅದೆಷ್ಟು ವರ್ಷಗಳು ಟ್ರಾನ್ಸ್ಫರೇ ಇಲ್ದಲೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಆ ಟ್ರಾನ್ಸ್ಫರ್ ರೂಲ್ ನಮ್ಮ ಕರ್ನಾಟಕದ ಏನಿದೆಯೋ ಅದನ್ನೇ ಗಾಳಿ ತೂರಿ ಹೊಂಟವ್ರೆ ಆ ಸೀಮೆ ಜನ ಇವರು, ಆಯ್ತಾ. ಅಯ್ಯ, ಪ್ರಧಾನಮಂತ್ರಿಗಳು ನಮ್ಮ ತಲೆ ಮೇಲಿರುವಾಗ, ನನ್ನ ಕೈ ಇಟ್ಕೊಂಡಿರುವಾಗ ನಾನು ಏನು ಬೇಕಾದ್ರೆ ಮಾಡ್ಕೋಬೋದು ಕಾಣಲಿ ಅನ್ನೋ ಆಟಿಟ್ಯೂಡ್ ಇರುವಂಥ ಮನುಷ್ಯರು. ಆ ಮಹಾಶಯರು ಇವರು ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡೋರೆ. ನನ್ನ ಹೆಸರಿನ 3ನೇ ಅಕ್ಷರನ ಲೆಟರ್ ಕ್ಯಾಪಿಟಲ್ ಬರ್ದವ್ರು J. ನಾನು ಬರಿತೀನಿ J ಮೇಲ್ಗಡೆ ಒಂದು ಡಾಟ್. ಅದ್ರ ಕಂಡ್ರು ಕಾಣ್ತು, ಇಲ್ದವ್ರಿಲ್ಲ ನನಗೆ. ಇವ್ರು ಬರ್ದಾರೆ ಹೈ ಕ್ಲಾಸ್ ಬಾರ್ ಮೇಲ್ಗಡೆ J
ಲೆಟರ್ಗೆ ಬಾರ್ ಮೇಲ್ಗಡೆ ಕ್ಯಾಪಿಟಲ್ ಆಯ್ತದ ಲೋವರ್ ಕೇಸ್ ಆಯ್ತದ. ಇದು ಫೋರ್ಜರಿನೇ ಆಗಿದೆ ಅಂತ ಅಂದ್ಬಿಟ್ಟು ಆ ಯಾವ ಡಾಕ್ಯುಮೆಂಟ್ ಮೊಹಜರ ಡಾಕ್ಯುಮೆಂಟ್ ಮೇಲ್ಗಡೆ ಇವ್ರು ಫೋರ್ಜರಿ ಮಾಡಿದ್ರು ಆ ಪರ್ಟಿಕ್ಯುಲರ್ ಜಡ್ಜ್ಮೆಂಟ್ ಅಲ್ಲಿ ಬರ್ದೋಗರೆ. ಈ ಮಹಾಶಯ ಇದು ನಾನು ಮಾಡಿಲ್ಲ ಫೋರ್ಜರಿ ಅಂತ ಹೇಳಿದ್ರು ಫೋರ್ಜರಿ ಮಾಡಿರೋದು ಕಾಣ್ತಾ ಇದೆ ಇಲ್ಲಿ ಅಂತ ಬರ್ದವ್ರೆ ಜಡ್ಜ್ಮೆಂಟ್ ಅಲ್ಲಿ. ಆ ಜಡ್ಜ್ಮೆಂಟ್ ಕಾಪಿನ ನಾವು ತಗೊಂಡೋಗಿ ಕೊಟ್ಬಿಟ್ಟು ಇವ್ರ ಮೇಲ್ಗಡೆ FIR ಮಾಡ್ರಿ ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅಂತ ನಾನು ಅಲ್ಲಿ ಆ ಕಾಲದ ಸರ್ಕಲ್ ಇನ್ಸ್ಪೆಕ್ಟರ್ ರಾಜು ಅನ್ನೋರಿಗೆ ಕೊಟ್ರೆ ಆ ಮಹಾಶಯ ಹಿಂಗೆಲ್ಲ ಕೊಟ್ರೆ ಸಾಲದಿಲ್ಲ ಅಲ್ಲ, ಹಂಗಿಲ್ಲ ಬರೀ ಫಸ್ಟ್ ಬಾಯಲ್ಲಿ ಹೇಳಿದ್ರೆ ಸಾಲದಿಲ್ಲ, ಬರ್ಕೊಟ್ರು ಸಾಲದಿಲ್ಲ, ಜಡ್ಜ್ಮೆಂಟ್ ಕಾಪಿ ತಗೋಬಾ ಅಂತಾರೆ. ನೋಡ್ರಪ್ಪ ಆ ಪರ್ಟಿಕ್ಯುಲರ್ ಕೇಸಿಂದು ಜಡ್ಜ್ಮೆಂಟ್ ಅಂತ ಏನು ಬರ್ದು ಮುಗ್ದಿದ್ರು ಆ ಕೇಸು ಫೈಲ್ ಆಗಿರೋದು ಅರ್ಕಲ್ಗೂಡ್ ಕೋರ್ಟಲ್ಲೇ ಎಲ್ಲ ಡಾಕ್ಯುಮೆಂಟ್ ಇವ್ರ ಹತ್ರಲ್ಲೇ ಇದ್ದಾವೆ. ಒಂದು ಸೆಟ್ ಸ್ಟೇಷನ್ ಇಟ್ಕೋಬೇಕಾದ್ರೆ ಕಾಪಿ, ಕೋರ್ಟಿಗೆ ಒಂದು ತಗೊಂಡೋಗಿ ಕೊಡ್ತಾರೆ ಒರಿಜಿನಲ್ ಕಾಪಿ ಇದಾವೆ ಅಂಥದ್ರಲ್ಲಿ ಈ ಅಯ್ಯ ನನ್ನ ಕಡೆಯಿಂದ ತಗೊಂಡ್ಬಂದು ಕೊಡಿ. ಈ ಪೊಲೀಸನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸಿಗ್ನೇಚರ್ ಫೋರ್ಜರಿ ಮಾಡಿ ಕಳ್ಳತನ ಮಾಡಿ ಸಿಕ್ಕಾಕೊಂಡ್ರು ಕಳ್ಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇವರು ಮಾಡ್ತಿರೋ ಮೊದಲನೇ ಹರ್ಡಲ್ ನನ್ನ ಮುಂದಗಡೆ ಇಟ್ಟಿದ್ದು. ಹರ್ಡಲ್ ಅಂದ್ರೇನು ಅಡಚಣೆ ಇಡೋದು. ಓಡ್ತಾ ಹರ್ಡಲ್ ಇಡ್ತಾರೆ, ಒಂದು ನೆಕ್ಕಂಡು ಓಡ್ತಾರೆ ಗೊತ್ತಾ ಆ ನಮನಿ ಫಸ್ಟ್ ಹರ್ಡಲ್ ಅವ್ರಿಗೆ ತಗೊಬನ್ನಿ ಕೋರ್ಟ್ ಜಡ್ಜ್ಮೆಂಟ್ ನಾನು ತಗೊಂಡೋಗ್ಬಿಟ್ಟೆ. ಆಗೇನೆ ಇಲ್ಲಿ ABCD ಬರ್ಕೊಂಬಂದು ಹೋಗಲೇ ಹೋಮ್ವರ್ಕ್ ಬರ್ಕಬ ಟೀಚರ್ಗಳು ಇರ್ತಾರೆ ಗೊತ್ತಾ, ಎಳೆ ಮಕ್ಳು ತಗೊಂಡೋಗಿ ಕೊಡ್ತಾರಲ್ಲ ಹಂಗ ಲೆವೆಲ್ಗೆ ತಗೊಂಡೋಗಿ ಕೊಟ್ಟೆ. ಚೌಳಿ ಸರ್ ನೀವು ಕೇಳಿರಲ್ಲ, ಇವಾಗ ಓದ್ದೆ ಮತ್ತಿರ್ಗ ತಗೊಂಡು ನೋಡಿ ಇಲ್ಲಿ ಬರ್ತಾರೆ ಇದೇ ಪ್ಯಾರಾಗ್ರಾಫ್ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅವ್ರಿಗೆ. ಆಮೇಲೆ ಹಿಂಗೆ ಕೊಟ್ರೆ ಸಾಲದಿಲ್ಲ, ಇದು ಕೋರ್ಟ್ ಅಟ್ಯಾಚ್ಮೆಂಟೇ ಬೇಕು, ಸೀಲು ಸೈನು ಆಗಿರ್ಬೇಕು ಜಡ್ಜು. ಅದನ್ನು ನಾನು ತಗೊಂಡೋಗಿ ಕೊಟ್ಟೆ. ಸೆಕೆಂಡ್ ಹರ್ಡಲ್ ಒರಿಜಿನಲ್ ಕಾಪಿ ನಾನು ಇಟ್ಕೊಂಡು ಇವ್ರು ಮತ್ತಿರ್ಗೆಲ್ಲಿ ಕೇಳ್ತಾರಪ್ಪ ಅಂತ ಅಂದ್ಬಿಟ್ಟು ನನ್ನದು ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಕೊಟ್ಟಿದ್ದೆ. ಹಿಂಗೆ ಕೊಟ್ರೆ ಸಾಲದಿಲ್ಲ, ನಮ್ಗೆ ಒರಿಜಿನಲ್ಲೇ ಬೇಕು ಅಂತೇಳಿ ಒರಿಜಿನಲ್ಲೇ ಇಸ್ಕೊಂಡ್ರು. ಮೂರನೇ ಹರ್ಡಲ್ ಕ್ರಾಸ್ ಮಾಡಿದೆ, ನಾನು ತಗೊಂಡೋಗಿ ಕೊಟ್ಟೆ. ಅಂದ್ರೂ ಆ ಮನುಷ್ಯ ಮಾಡಲಿಲ್ಲ. ಏನು FIR ಸರ್ಕಲ್ ಇನ್ಸ್ಪೆಕ್ಟರ್ ರಾಜು ಅನ್ನೋ ಮನುಷ್ಯ ಇವಾಗ ಎಲ್ಲಿದ್ದಾರೋ ಕಣೆ. ಒಂದಿನ ಎಲ್ಲೋ ಅಲ್ಲೆಲ್ಲ ವಿಧಾನಸೌಧದ 3ನೇ ಮಹಡಿ ಮೇಲ್ಗಡೆ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗೆ ಏನೋ ಬಂದವರನೋ ಅವ್ರು ಅನ್ನೋ ಥರ ಕಣ್ಣಿಗೆ ಬಿದ್ದಿದ್ರು. ಅದೇ ಲಾಸ್ಟ್ ಕಂಡಿದ್ದು ಮತ್ತು 4 ಕಣ್ಣಿಗೆ. ಆಮೇಲೆ ನಮ್ಮ ಅದೃಷ್ಟಕ್ಕೆ ಅನ್ನೋ ಥರ ನಾನು ಹಾಸನ SP ಬರ್ದು ಬಂದ್ರೇನೋ ಎಲ್ಲಿಗೆ ಬರ್ದು ಬಂದ್ರೇನೋ ಒಬ್ಬರ ಕಡೆಯಿಂದಲೂ ಕೆಲಸ ಇರಲ್ಲ. ಆದರೆ ಅಮಿತ್ ಸಿಂಗ್ ಅಂತ ಯಾರಿದ್ರು ಹಾಸನದಲ್ಲಿ SP ಅವರು ತಡಿಯಮ್ಮ FIR ಮಾಡೋದು ಬೇಡ, ನಾವು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿಬಿಟ್ಟು ಇವ್ರಿಗೆ ಅರ್ಜೆಂಟಾಗಿ ಪನಿಷ್ಮೆಂಟ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಇನಿಷಿಯೇಟ್ ಮಾಡಿದ್ವಿ. ಸೈನ್ ಮಾಡಿ ಇನಿಷಿಯೇಟ್ ಮಾಡಿ ಹೋದರು. ಅವರು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನಿಷಿಯೇಟ್ ಮಾಡಿದ ತಕ್ಷಣ ಕಾನ್ಸ್ಟೇಬಲ್ ಜಾಗದಿಂದ ASI ಪೋಸ್ಟ್ ತನಕ ಬರೋ ತನಕ ಟ್ರಾನ್ಸ್ಫರ್ ಆಗದಲ್ಲೇ ಉಳಿದಿದ್ದ ಆ ಮಹಾನುಭಾವ ಕ್ರಿಮಿನಲ್ನ, ಸಿಗ್ನೇಚರ್ ಫೋರ್ಜರಿ ಮಾಡೋ ಕ್ರಿಮಿನಲ್ ಪೊಲೀಸ್ ಆಫೀಷಿಯಲ್ನ ಟ್ರಾನ್ಸ್ಫರ್ ಮಾಡಿದ್ರು. ಅದೆಲ್ಲೋ ಕೊಡಗು ಡಿಸ್ಟ್ರಿಕ್ಟಲ್ಲಿ ಸಂತೆಪೇಟೆ ಅಂತ ಎಂತ ಬರೋದು ಅಂತ ಎಲ್ಲ ಅಲ್ಲಿಗೆ ಮಾಡಿದ್ರು ಟ್ರಾನ್ಸ್ಫರ್. ಖಾಲಿ ಸುಮ್ಮನೆ ಟ್ರಾನ್ಸ್ಫರ್ ಅಲ್ಲ ಕಣಪ್ಪ, ವಿತ್ ಪ್ರಮೋಷನ್ PSI ಲೆವೆಲ್ಗೆ ಏರಿಸ್ಬಿಟ್ಟು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಅವ್ರದ್ದು ಸಿಗ್ನೇಚರ್ ಹೌದು ಇದು ಗ್ಯಾರಂಟೀಡ್ ಫೋರ್ಜರಿ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಪನಿಷ್ಮೆಂಟು ಮಾಡಿದ್ರು ಕೊಡಗು SP ಅವರು. ಅದನ್ನು ನೀವು ಮಾಡಿಬಿಟ್ಟು ಅದು ಇಟ್ಕೊಬಿಟ್ರೆ ಹೆಂಗಪ್ಪ, ನಮಗೇನು ಕೊಡೋದಿಲ್ಲ ಎಂಡಾಜ್ಮೆಂಟು. ನಾನು ಕೇಳೋ ಹೊತ್ತಿಗೆ SP ಆಫೀಸ್ಗೆ ಹೋಗಿ ಕೇಳೋದ್ಮೇಲೆ ನನಗೊಂದು ತಗೊಂಡು ಕಳಿಸಿದ್ರು ಅಲ್ಲಿಗೆ. ಅದು ಖಾಲಿ ಅವ್ರು ಮಾಡಿದ ಇದಕ್ಕೆ ಅಮಿತ್ ಸಿಂಗ್ ಸೈನ್ ಮಾಡಿಬಿಟ್ಟು ಕವರಿಂಗ್ ಶೀಟ್ ಹಾಕ್ಬಿಟ್ಟು ಕೆಳಗಡೆ ಇದಿರುತ್ತಲ್ಲ ಏನು ಒರಿಜಿನಲ್ ಪೇಪರ್ಸು ಯಾವುದು ಕೊಡಗು SP ಆಫೀಸಲ್ಲಿ ಇವ್ರ ಮೇಲ್ಗಡೆ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಇವ್ರಿಗೆ ಪನಿಷನ್ ಮಾಡಿರಲ್ಲ ಆ ಪೇಪರ್ಗಳೆಲ್ಲ ಖಾಲಿ ಫೋಟೋ ಕಾಪಿ. ಅಂದರೆ ಹಳ್ಳಿ ಜನಗಳ ಲ್ಯಾಂಗ್ವೇಜಲ್ಲಿ ಜೆರಾಕ್ಸ್ ಅನ್ಬೇಕು ಅಂದ್ರೆ ಅರ್ಥ ಆಯ್ತದೆ ನಿಮಗೆ. ಅಂಥದ್ದು ಕೊಟ್ಬಿಟ್ಟು ಮೇಲ್ಗಡೆ ಒಂದು ಶೀಟ್ ಮಾತ್ರ ಗ್ರೀನ್ ಇಂಕಲ್ಲಿ ಸೈನ್ ಮಾಡಿಬಿಟ್ಟು ನಮ್ಮ SP ಅಮಿತ್ ಸಿಂಗ್ ಅವರು ನನಗೆ ಕೊಟ್ಟಿದ್ರು. ನಾನು ತಗೊಬಂದು ಇಲ್ಲಿ ಸತ್ಯವತಿ ಮೇಡಮಿಗೆ ಕೊಟ್ಟೆ. ಸತ್ಯವತಿ ಅಂದರೆ APP ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಫ್ ಅರಕಲಗೂಡು ತಾಲೂಕು. ಈ ಅಮ್ಮ ಸಾರಿ ಅವ್ರು ಇರಲಿಲ್ಲ ಅವಾಗ, ಸತ್ಯವತಿ ಅಲ್ಲ ರಂಜನಾ ರಾವ್ ಇದ್ದಿದ್ದವಾಗ. ಈ ರಂಜನಾ ರಾವ್ ಕೈಲಿ ಕೊಟ್ಟೆ. ರಂಜನಾ ರಾವ್ ನೋಡ್ರಿ ಮೇಡಮ್ ಯಾವುದೇ ಕಾರಣಕ್ಕೂ ಬಿಡக்கூಡುದು, ನಾನು ಸಿಗ್ನೇಚರ್ ಫೋರ್ಜರಿ ಮಾಡಿರೋ ಈ ಮುಂಚೆ ಇನ್ನೂ ಟ್ರಯಲ್ ನಡೀತಾ ಇದೆ. ಅದು ಫೋರ್ಜರಿ ಆಗಿರೋ ಮೊಹಜರ ಡಾಕ್ಯುಮೆಂಟ್ ಮೇಲ್ಗಡೆ ಏನು ಫೈಲ್ ಮಾಡಿದಾರೋ ಪೊಲೀಸರು ಅದು ನಡೆಯಂಗೆಲ್ಲ ಏನಿತಿಲಿ ಫೋರ್ಜರಿ ಅಂತ ಗೊತ್ತಾದ ತಕ್ಷಣ ಇದು ನಡೀತಿದೆ. ಬಿಡಬೇಡಿ ಇವ್ರನ್ನ, ಎಷ್ಟು ಡಿಸ್ಪೋಸ್ ಆದ್ರೂ ಪರವಾಗಿಲ್ಲ, ಈ ಇನ್ವೆಸ್ಟಿಗೇಷನ್ ಆಫೀಸರ್ನ ಬಿಡೋಕೂಡ್ದು. ಸುಳ್ಳು ಪತ್ರಗಳನ್ನ ತಗೊಂಬಂದು ಕೋರ್ಟಿಗೆ ಕೊಡೋದು ದೊಡ್ಡ ಕ್ರೈಮ್ ಕೆಳಗಡೆ ಸಿಗಾಕತ್ತೆ ಇವರು, ಹೆಂಗ್ ಬಿಡ್ತೀರಿ ಪೊಲೀಸರನ್ನ ಅಂತ ಅಂದ್ಬಿಟ್ಟು. ಈ ಅಮ್ಮ ಮೆತ್ತಿಗೆ ನಾನು ಯಾವತ್ತೂ ಒಂದಿನ ತಾರೀಕಿಲ್ಲಲ್ಲಿರೋದು ನೋಡಿ ಮೆತ್ತಿಗೆ ಕೇಸ್ ಡಿಸ್ಪೋಸ್ ಮಾಡಿಸ್ಬಿಟ್ಟು ಕಳ್ಳಾಟ ಕಳ್ಕೊಂಡು ಕೂತಿತ್ತು. ಅವನ ಮೇಲ್ಗಡೆ ನಾವು ಒಂದು ಕಂಪ್ಲೇಂಟ್ ಬರ್ಕೊಂಡು ಕೂತಿದ್ದೀನಿ ನಾನು. ಇನ್ನೂ ನನಗೆ ಎಂಡಾಜ್ಮೆಂಟ್ ಕೊಟ್ಟಿಲ್ಲ ಎಂಡಾಜ್ಮೆಂಟ್
ಆಯ್ತಾ. ಅಯ್ಯೋ ಹಿಂಗುಂಟು ಕತೆ. ಆಮೇಲೆ ಏನಾಯಿತು, ಫೈನಲಿ ಡಾಕ್ಟರ್ ಅರುಣ್ ಕುಮಾರ್ ಅಂತ ಯಾರಿದ್ದಾರೆ, ಫೇಮಸ್ ನಮ್ಮ IPS ಆಫೀಸರು, ನಮ್ಮ ಕರ್ನಾಟಕ ಕ್ಯಾಡರ್ಗೆ. ಕರೆಂಟ್ಲಿ ಅವರು ಉಡುಪಿಯಲ್ಲಿದ್ದಾರೆ SP ಆಗಿ ಈ ಪರ್ಟಿಕ್ಯುಲರ್ ತಾರೀಕಲ್ಲಿ. ಇನ್ನೂ ಟ್ರಾನ್ಸ್ಫರ್ ಯಾರು ಮಾಡಿಲ್ಲ ಅವರು. ಅಲ್ಲಿ ಕಳ್ಳ ಜಗತ್ತಿನ ಯಾರಿದ್ದಾರೋ ಅವರೆಲ್ಲರೂ ಸೇರ್ಕೊಂಡು ಟ್ರಾನ್ಸ್ಫರ್ ಮಾಡಿಸಿಲ್ಲ ಅಂದರೆ ಇನ್ನೂ ಅಲ್ಲೇ ಇರ್ತಾರೆ. ಲಾಸ್ಟ್ ಟೈಮ್ ನಾನು ಪೇಪರಲ್ಲಿ ಇದರಲ್ಲಿ ನ್ಯೂಸಲ್ಲಿ ಎಲ್ಲ ನೋಡಿದಾಗ ಇನ್ನೂ ಅಲ್ಲೇ ಇದ್ದರು. ಉಡುಪಿಯಲ್ಲಿ ಇದ್ದ SP ಯಾರು, ಡಾಕ್ಟರ್ ಅರುಣ್ ಕುಮಾರ್, ತಮಿಳ್ನಾಡು ಅವರು. ಆಯಿತಾ. ಅವರು ಆಗಿನ್ನೂ UPSC ಕ್ಲಿಯರ್ ಮಾಡಿ ಟ್ರೈನಿಂಗ್ ಮುಗಿಸಿ ಪ್ರೊಬೆಷನರಿ ಪೀರಿಯಡ್ಗೆ ಅಂತ ಅಂದ್ಬಿಟ್ಟು ಹೊಳೆನರಸೀಪುರಕ್ಕೆ ಬಂದಿದ್ರು. ಹೊಳೆನರಸೀಪುರದ DYSP ಆಫೀಸಲ್ಲಿ ಕೆಲಸ ಮಾಡೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ನಾನು ನೋಡಿ, ಸರ್ ಹಿಂಗಾಗ್ಬಿಟ್ಟು ಕತೆ, ಇವರು ಅಲ್ಲಿ ಇದೇನೇ ಮಾಡಿದ್ರು ಅಂತ ಪನಿಷೇ ಮಾಡಿದ್ರು ನಿಮ್ಮ ಡಿಪಾರ್ಟ್ಮೆಂಟ್ ಅಂದರೆ FIR ಫೈಲ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅರ್ಕಲ್ಗೂಡು ಪೊಲೀಸರು ಅಂತ ಕೇಳಿದ್ದಕ್ಕೆ, ತಡ್ರಿ ನಾನು ಮಾಡ್ತೀನಿ. ಅವರು ಆ TVಲಿ ಬಿಡಲಿಲ್ಲ, ಅವ್ರಿಗೆ ಕೆಲಸ ಕಳೀತಾ ಇದ್ರಲ್ಲ. ಪೊಲೀಸರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಅವರು ಮಾಡ್ತಿದ್ರು. ಪಕ್ಕದಲ್ಲೇ ಕುಂತಿದ್ರಲ್ಲ ಅಲ್ಲಿ ರೇವಣ್ಣ ಆ್ಯಂಡ್ ಫ್ಯಾಮಿಲಿ, ಅವ್ರ ಅಪ್ಪ HD ದೇವೇಗೌಡರು, ಎಕ್ಸ್ ಪ್ರೈಮ್ ಮಿನಿಸ್ಟರ್, ಇವರೆಲ್ಲ ಕುಂತಾರಲ್ಲ ಪಕ್ಕದಲ್ಲೇ, ಅಲ್ಲೇ ಪಕ್ಕ ಕಲ್ಲು ಹೊಡೆದ್ರೆ ಬೀಳ್ತದೆ. ಆಯ್ತಾ. ಅವ್ರು DYSP ಆಫೀಸಿಂದ ಕಲ್ಲು ಹೊಡೆದ್ರೆ ನಮ್ಮ ಪ್ರಧಾನಮಂತ್ರಿಗಳದು ಮನೆ ತಲೆ ಮೇಲ್ಗಡೆ ರೇವಣ್ಣ ಅವ್ರ ಮನೆ ಮೇಲ್ಗಡೆ ಹೋಗಿ ಬೀಳುವಷ್ಟು ಹತ್ತಿರದಲ್ಲಿದ್ದಾರೆ ಪಕ್ಕ. ಏನೇನೆಲ್ಲ ಮರ್ಮ ನಡೀತು ವಿಚಾರ ಮಾಡ್ಕೊಳ್ಳಿ. ಅಲ್ಲಿ ಹೊಳೆನರಸೀಪುರದಲ್ಲಿ, ಹಾಸನ ಡಿಸ್ಟಿಕ್ಟಲ್ಲಿ, ಹಾಸನ ಡಿಸ್ಟ್ರಿಕ್ಟಲ್ಲಿ ಪೂರಾ ಕರ್ನಾಟಕದಿಂದೆಲ್ಲ ಬರ ಆರ್ಗನೈಸೇಷನ್ಗಳು, NGOಗಳು, ಅವ್ರು ಇವರು ಮಣಂಗಟಿ ಜರ್ನಲಿಸ್ಟ್ಗಳು, ಸ್ಟೇಟ್ ಲೆವೆಲ್ ಜರ್ನಲಿಸ್ಟ್ಗಳು, ಅಯ್ಯೋ ಬರ್ದಿರೋರು ಯಾರು ಅನ್ನೋ ಲೆವೆಲಿಗೆ ಅಷ್ಟೊಂದು ಲಕ್ಷಾಂತರ ಜನ ಸೇರಿ ಯಪ್ಪ ನಮಗೆ ನ್ಯಾಯ ಬೇಕೇ ಬೇಕು ಧಿಕ್ಕಾರ ಅಂತ ಕೂಗಿ ಹೋದವರು. 2023 ಜನರಲ್ ಎಲೆಕ್ಷನ್ ಕಾಲದಲ್ಲಿ ಪ್ರಜ್ವಲ್ ರೇವಣ್ಣಂದು ದೊಡ್ಡ ಕಾಂಡ ಆಗದ ಕೇಸಲ್ಲಿ. ಎಲ್ಲಿದ್ದೀರಪ್ಪ ಎಲ್ಲರೂ? ಎಲ್ಲಿ ಪುಟ್ಟಕ್ಕೆ ಸತ್ತೋಗ್ರಿ ಎಲ್ಲರೂ. ಜರ್ನಲಿಸ್ಟ್ಗಳಿವೆ, ಲೋಕಲ್ ಟು ಹಾಸನ್, ಬೇರೆ ಕಡೆಯವ್ರು ಬೇಡ, ಬೇರೆ ಡಿಸ್ಟ್ರಿಕ್ಟ್ ಫಸ್ಟ್ ಅವ್ರನ್ನೆಲ್ಲ ಬಿಟ್ಟಾಗಿ ಸೈಡ್ ಹೋಯ್ತದೆ. ಪಾಪಚ್ಚಿ ಅವ್ರಿಗೆ ಮೆಮೊರಿ ಲಾಸ್ ಅಂತ ಹೇಳ್ಕೊಳ್ಳೋದು ನಾವು ಮರ್ತೋಗ್ಬಿಡ್ತೆ. ಹಾಸನದಲ್ಲಿ ಅವ್ರಿಗೆ ಹೆಂಗೆ ಮರ್ತೋಗೋಕ್ಕಾಗತ್ತೆ? ಒಟ್ಟಿಗೆ ಮರ್ತವ್ರು ನೋಡ್ರಿ. ಇನ್ನು ನಾನೊಬ್ಬಳು ವಿಚಿತ್ರ ಪ್ರಾಣಿ ಹಿಡ್ಕೊಂಡು ಕೂತಿದ್ದೀನಿ. ಹಾಸನ ಹೀಗಾಗಿತ್ತು. ಆಯಿತಾ. ಹಳೆ ಕತೆ. ಅದಾದಮೇಲೆ ಸುಮಾರು ಜನ SP ಹಾಸನದಲ್ಲಿ ಚೇಂಜ್ ಆದರು. ಈ ರಂಜನಾರಾವು APP ಅರ್ಕಲ್ಗೂಡಲ್ಲಿ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ಲೆವೆಲ್ಗೆ ಆ ಹೆಂಗಸು ಅವ್ರದ್ದು ಅದೇ ಚಾಲ್ತಿ. ಏನಂತಾರದಕ್ಕೆ? ಚಾಳಿ ಹಳೇ ಚಾಳಿ ಎಣ್ಣೆ ಮುಂದುವರ್ಸ್ಕೊಂಡು ನಂಬುದು ಯಾವೆಲ್ಲ ಕೇಸೆಲ್ಲ ನನಗೆ ಏನೇನೆಲ್ಲ ಕೆಟ್ಟದ್ದೆಲ್ಲ ಮಾಡಿ ಎಷ್ಟೆಷ್ಟೆಲ್ಲ ದುಡ್ಡು ಮಾಡ್ಕೋಬೋದು ಇದನ್ನೆಲ್ಲನೂ ಮಾಡಿಕೊಂಡು ನಡೀತಾ ಇತ್ತು ಇವ್ರದ್ದು ಪಾರುಪತ್ಯ. ಅಂತ ಕಾಲದಲ್ಲಿ ಒಂದು ಫೈನ್ ಡೇ ನನ್ನನ್ನು ಇಂಟ್ರೋಗೇಷನ್ಗೆ ಕರೆದ್ರು ಜನ. ಮೈಸೂರಿಗೆ ಹೋಗ್ಬಿಟ್ಟು ನಾವೆಲ್ಲ ಇಲ್ಬಡಿ ಈ ಅಮ್ಮ ಮಾಡ್ತಿರೋದು ನಾಯಿ ಕೆಲಸಗಳು ನೋಡ್ರಿ ಇಂತಿಂತವು ನನ್ನ ಕೇಸ್ಗಳಲ್ಲಿ ಹಿಂಗೆಲ್ಲ ಮಾಡಿ ಟೋಳೆ ಎಕ್ಸೆಟ್ರಾ ಫುಲ್ ಫೈನಲ್ ಬರೆದು ಬಂದೆ. ನಾನು ಇಷ್ಟು ಕ್ವೆರೀಸ್ಗೆ ಅಷ್ಟು ಆನ್ಸರ್ ಮಾಡಬೇಕಾಗುತ್ತೆ. ಈ ಹೆಂಗಸಿನ ಮೇಲ್ಗಡೆ ಎನ್ಕ್ವೈರಿ ನ್ಯಾಯ ನೀತಿಲಿ ನಡಿಬೇಕು ಅಂದ್ರೆ ಅಂತಂದ್ಬಿಟ್ಟು ಇನ್ನೂ ಆ ಕ್ವೆರಿಗೆ ಆನ್ಸರ್ ಏನು ಬರೆದು ಬಂದವಳ ಹೇಳು ಗೊತ್ತಿಲ್ಲ ನಮಗೆ. ಅವರು ಕೊಟ್ಟಿಲ್ಲ, ನನಗೆ ಎಂಡಾಜ್ಮೆಂಟೇ ಕೊಟ್ಟಿಲ್ಲ. ಇನ್ನೇನು ನಂಗೆ ಗೊತ್ತಾಗಬೇಕು ಅಲ್ವಾ? ಆದರೆ ನನ್ನ ಹತ್ರ ಇದೆ ಕಾಪಿ, ಏನೇನೆಲ್ಲ ಕೇಳಿದೆ ಮುಂದೆ ಬರೆಯೋಕೆ ಅಂತಂದ್ಬಿಟ್ಟು. ಅದು ಒಂದಿನ ಹೇಳ್ತೀನಿ. ಇದೊಂಥರ ಸಿನಿಮಾ ಕತೆ. ಅದೇ ಒಂದು ದೊಡ್ಡ ಕತೆ ಆಗುತ್ತೆ. ಆಮೇಲೆ ಏನಾಯಿತು, ನಮಗೆ ಒಂದು ದಡ್ಬಡ್ ಅಂತ ನೋಟಿಸ್ ಸರ್ವ್ ಮಾಡಿದ್ರು ಅರ್ಕಲ್ಗೂಡು ಪೊಲೀಸರು ನನ್ನ ಹೆಸರಿಗೆ. ಅಂಥದ್ದೇನಪ್ಪ, ಹೈಕೋರ್ಟ್ ಅಂತ ಬರ್ತಾರೆ. ಹೈಕೋರ್ಟು ನೋಟಿಸಿನ ಸೈಜ್ ನೋಡ್ತೀನಿ, ಇಷ್ಟಪ್ಪ 199 ಪುಟಗಳದೋ ಏನೋ. ಅದೇನಿದೆ ಸ್ಟಾರ್ಟಿಂಗಲ್ಲಿ ನೋಡ್ತೀನಿ ಹೈಕೋರ್ಟಿಂದ ಯಾರೋ ನನ್ನ ಮೇಲ್ಗಡೆ ಕೇಸ್ ಹಾಕೋರಂತೆ. ಅಂದರೆ ಅದು ಕೇಸ್ ಅಂದರೆ ಕೇಸ ಅಂತವಲ್ಲ, ನಾನು ಮಾಡಿರೋ ಕೇಸಸ್ ಏನಿದೆ, ಈ ಕೃಷ್ಣಕುಮಾರ SP ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ ಮಾರಯ್ಯ, ಆ ಯಪ್ಪಂದು ನನ್ನದು ಕೇಸು ಸುಳ್ಳು ಕೇಸನ್ನ ದರ್ಜಿಸಾನೆ FIR ಮಾಡಿದ್ದಾರೆ ಅರ್ಕಲ್ಗೂಡು ಪೊಲೀಸರು. ಹಾಗಾಗಿ ಇದನ್ನು ಈ ಪರ್ಟಿಕ್ಯುಲರ್ ಹಿಂಗೆಲ್ಲ ನೋಡ್ರಿ, ನಾವು ಇಷ್ಟು ಒಳ್ಳೆಯವರು ಇದ್ದೀವಿ ನಾವೆಲ್ಲರೂ, ನಮ್ಮ ಮೇಲೆ ನಾವೇನು ತಪ್ಪೇ ಮಾಡಿಲ್ಲ ಅಲ್ಲೋದು, ಸುಳ್ಳು ಕೇಸ್ ಫೈಲ್ ಮಾಡಿದ್ದಾಳೆ ವಿಜಯ ಭಾರತಿ ಅಂತ ಅಂದ್ಬಿಟ್ಟು ಹೈಕೋರ್ಟಿಗೆ ಹೋಗಿ ಹೇಳಿ ಹೇಳಿ ಅಫಿಡವಿಟ್ ಮೇಲ್ಗಡೆ ಅಫಿಡವಿಟ್ ಮೇಲೆ ಹೇಳಬೇಕು. ಹೈಕೋರ್ಟಿಗೆಲ್ಲ ಸುಮ್ಮನೆ ಹಂಗೆ ಬಾಯಲ್ಲಿ ಹೇಳೋದು ಬರೆದು ಹೇಳೋದು ಹಂಗೆಲ್ಲ ಸರಿಗಿಲ್ಲ.
ನೀವು ಸ್ವೇರ್ ಮಾಡಬೇಕು, ಅಂದರೆ ಘೋಷಣೆ ಮಾಡಬೇಕು, ಭಗವಂತನ ಮೇಲ್ಗಡೆ ಆಣೆ ಮಾಡಿ ಘೋಷಣೆ ಮಾಡಬೇಕು, ಅಂದ್ರಷ್ಟೇ ಅಡ್ಮಿಷನ್ ಆಗೋದು ಕೇಸ್ ನಿಮ್ಮದು ಹೈಕೋರ್ಟಲ್ಲಿ. ಮಾಡಿ ಎಲ್ಲ ಹೋಗೋರೆ ಇವರೆಲ್ಲ ಅಟರ್ ನಾನ್ಸೆನ್ಸ್ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತು. ನನ್ನ ಮೇಲ್ಗಡೆ ಎನ್ಕ್ವೈರಿನೇ ಆಗಿಲ್ಲ ಯಾವುದುವೆ. ಈ ಅಮ್ಮ ಹೇಳ್ದಿರೋದೆಲ್ಲ ಬರೀ ಸುಳ್ಳೆಯ. ಹಂಗಾರೆ ನನಗೆ ಬಂದಿರೋ ಪತ್ರ ಏನು ಸುಳ್ಳ? SP ಅಮಿತ್ ಸಿಂಗ್ ಸೈನ್ ಮಾಡಿರೋದು. SP ಅಮಿತ್ ಸಿಂಗ್ ಅಂತ ಯಾರು SP-ನೇ ಇಲ್ಲ ಹಾಸನದಲ್ಲಿ ಅಂತ ಬರ್ದಾನಮ್ಮ, ಯಾವನೋ ಹೆಡ್ ಅಡ್ವೊಕೇಟ್ ಮೂರ್ತಿ ಅಂತ ಹೆಸರು ಹಾಸನ. ಹಂಗಂತ ಸುದ್ದಿ ಕೊಟ್ಟರು ಯಾರ ಕಣೆ ನನಗೆ. ಆ ಕೇಸಲ್ಲಿ ಈ ಪಿಟಿಷನ್ ಫೈಲ್ ಮಾಡಿರೋದು ಯಾರು? SP ಕೃಷ್ಣಕುಮಾರ್ ಆಯ್ತಾ. ಯಾರೋ ಮೂರ್ತಿಯನ್ನು ಅಡ್ವೊಕೇಟ್ಗಳ ಕಡೆಯಿಂದ ನನ್ನನ್ನು ನಾನ್ ರೆಸ್ಪಾಂಡೆಂಟ್ ಕಂಪ್ಲೇನೆಂಟ್ ಅಲ್ವಾ ಆ ಕೇಸಲ್ಲಿ ನಾನು, ಹಂಗಾಗಿ ನಾನು ರೆಸ್ಪಾಂಡೆಂಟ್ ನಂಬರ್ 2. ಅರ್ಕಲ್ಗೂಡು ಪೊಲೀಸರು ಫೈಲ್ ಮಾಡಿರೋ ಕೇಸ್ ಅಲ್ವಾ, ಹಾಗಾಗಿ ರೆಸ್ಪಾಂಡೆಂಟ್ ನಂಬರ್ 1. ಅಲ್ಲಿ ಯಾರೋ ಸ್ಪೆಷಲ್ ಪ್ರಾಸಿಕ್ಯೂಟರ್ಗಳಿರ್ತಾರೋ ಹೈಕೋರ್ಟಲ್ಲಿ ಕೆಲಸ ಮಾಡೋರು ಅವರು. ಇವು ಆರಾಮ್ ಕೂತವೆ. ಆಬ್ಜೆಕ್ಟ್ ಟ್ರಯಲ್ ಡೇಟ್ ಬಂತು ಅಲ್ಲಿ. ಏನ್ರಿ ಮೇಡಮ್ ಇಷ್ಟು ಹತ್ರದಲ್ಲಿದ್ದೀವಿ, ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಇಲ್ವೋ? ನೀವಲ್ವಾ ರೆಸ್ಪಾಂಡೆಂಟ್ ನಂಬರ್ 1? ಯಾರ ಕಡೆ ನೀವೇ ಹೆಣ್ಮಗಳ ಹೆಸರು ಅವ್ರು ಹೇಳಿದ್ರು. ನಾನು ಇಸ್ಕೊಂಡಿದ್ದೆ. ಯಾರು ನಮ್ಮದು ಕೇಸ್ ಹ್ಯಾಂಡಲ್ ಮಾಡ್ತಿರೋದು ಅವ್ರ ಜನಗಳ ಹೆಸರು ನಂಬರ್ ಕೊಡಿ ಅಂತ ಬಿಟ್ಟು ಇಸ್ಕೊಂಡು ಕಾಲ್ ಮಾಡಿ ಕೇಳಿದ್ರೆ, ಮಾಡಲೇಬೇಕು ಅಂತ ಏನು ಕಂಪಲ್ಷನ್ ಇಲ್ಲ ಅಂತದ ಅಲ್ಲ. ಒಮ್ಮನ ಹೆಸರು ನೋಡ್ರಿ ಮರ್ತೇ ಹೋಗುತ್ತೆ ಅಂದ್ರೆ ನೆನಪು ಬರ್ದಿಟ್ಟಿದ್ದೀನಿ, ಅದೇನು ಮತ್ತೆ ಹೋಗಕ್ಕಾಗುತ್ತೆ. ಅವರು ಒಬ್ಬರು ಲೇಡಿ ಹಂಗೆ ಅಂದಿದ್ರು. ನೆನಪು ಹಿಂದ್ಗಡೆ ಅವರೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅವ್ರ ಹೆಸರು ಆಲ್ರೆಡಿ. ಹಿಂಗೆ ಹೇಳ್ತೇವೆ ಅಮ್ಮ. ನಾನು ಮತ್ತೆ ತಿರ್ಗಾ ಇವ್ರು ನಂಬರ್ ಕೊಟ್ಟಿದ್ರು, ಆ ದೊಡ್ಡ ಮನುಷ್ಯರು ಯಾರು ಕೂತ್ಕೋತಾರೆ ಹೈಕೋರ್ಟಲ್ಲಿ, ಅವರಿಗೆ ಕಾಲ್ ಮಾಡ್ಬಿಟ್ಟು, ಏನರಪ್ಪ ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಾಸಿಕ್ಯೂಷನ್ ಜನ ಯಾರಿದ್ದಾರೋ ಇವ್ರು ಯಾರನ್ನ ಅಪಾಯಿಂಟ್ ಮಾಡಿದ್ರು, ಈ ಅಮ್ಮ ನೋಡಿದ್ರೆ ಹಿಂಗೆ ಹೇಳ್ತದಲ್ಲ, ಏನು ಮಾಡಬೇಕು ಅಂತಿದ್ದೀರಿ ಈ ಕೇಸಲ್ಲಿ ನೀವು ಅಂತ ಕೇಳಿದ್ಕೆ ನಾನು, ತಡ್ರಿ ಮೇಡಮ್ ನಾನು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿ ಕೊಡ್ತೀನಿ ಅಂತ. ಅವರು ಯಾರೋ ಅಭಿಜಿತ್ ಅನ್ನೋ ಮನುಷ್ಯನ ಅಪಾಯಿಂಟ್ ಮಾಡಿದ್ರು. ಈ ಅಭಿಜಿತ್ ಅನ್ನೋ ಮನುಷ್ಯನಾರು ಮಾಡಬೇಕೋ ಬೇಡ ಏನು ಆಬ್ಜೆಕ್ಷನ್ಸ್ ಫೈಲಿಂಗ್ ದ ಆಬ್ಜೆಕ್ಷನ್ಸ್ ಅಂತ ಇದೆಯಲ್ಲ ಪ್ರೊಸೀಜರು, ಏನಾರು ಒಂದು ಇದ್ರೊಳಗಡೆ ಎಲ್ಲವಡೆ ಈ ಸರ್ಕಾರದ ಕಡೆಯಿಂದ ಅಪಿಯರ್ ಆಗೋ ಅಡ್ವೊಕೇಟ್ಗಳು ಅವರೆಲ್ಲ ಪ್ರಾಸಿಕ್ಯೂಟರ್ಗಳು, ಅದಕ್ಕೂ ಒಂದೊಂದು ಕೋರ್ಟಲ್ಲಿ ಒಂದೊಂದು ಕೇಸಿನ ಮೇಲ್ಗಡೆ ಲೆಕ್ಕಕ್ಕೆ ಇಷ್ಟಿಷ್ಟು ಸಾವಿರಗಳು ಇಷ್ಟಿಷ್ಟು ಲಕ್ಷಗಳು ಲಂಚಗಳ ಸ್ಲ್ಯಾಬ್ ಉಂಟು. ಸ್ಲ್ಯಾಬು ನಮ್ಮ ದೇಶದ ನ್ಯಾಯಾಂಗದಲ್ಲಿ. ಇಲ್ಲಿ ಅಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಯಾರಿಗಾರು ಒಬ್ಬರಿಗೆ ಅದೇ ಬೇಲ್ ತಗೊಳ್ಳೋದು ಅಂತಾರಲ್ಲ, ಬೇಲ್ ಮೇಲ್ಗಡೆ ಜುಡಿಷಿಯಲ್ ಇದ್ರ ಕಸ್ಟಡಿಯಿಂದ ರಿಲೀಸ್ ಮಾಡಿಸ್ಕೊಳ್ಳೋದು ಅಂತಾರಲ್ಲ, ರೇವಣ್ಣಂಗೆ ಮಾಡೋರು ನೋಡಿ, ಪ್ರಜ್ವಲ್ ರೇವಣ್ಣಂಗೆ ಹಂಗೆ ಆ ಪ್ರೊಸೀಜರ್ಗೆ ಮಾಡಿಸ್ಕೋಬೇಕು. ಅದಕ್ಕೆ ಒಂದು ಆಗಬೇಕಾಗಿದ್ದ ಮಿನಿಮಮ್ ಪ್ರೊಸೀಜರು ಕೋರ್ಟಿಗೆ ಇವರು ಯಾರನ್ನ ಹಿಡ್ಕೊಂಡು ಹೋಗಿರ್ತಾರೋ ಪೊಲೀಸರು ಅವ್ರ ಕಡೆಯಿಂದ ಹೈರ್ ಮಾಡ್ಕೊಂಡಿದ್ದ ಅಡ್ವೊಕೇಟು ಮಾಡ್ತಾರೆ, ಏನು ಕೊಡಿ ನಮಗೆ ಬೇಲ್ ಅಪ್ಪಿಗೆ ಅಂತ ಅಂದ್ಬಿಟ್ಟು ಅದನ್ನ ಆಬ್ಜೆಕ್ಷನ್ ಮಾಡಬೇಕು ಇವರು ಸ್ಟೇಟ್ನವರು. ಸ್ಟೇಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಡೆ ಅಡ್ವೊಕೇಟ್ಗಳು ಅದನ್ನ ಮಾಡ್ಬೇಕಂದ್ರೆ ಒಂದು ಡ್ಯೂಟಿ, ಸಂಬಳ ತಗೋತಾರೆ ಅದಕ್ಕೆ. ಅದನ್ನ ಮಾಡ್ಬೇಕಂದ್ರೆ ಈಗ ನಮ್ಮ ಯಾರು ಹಾಕಿರ್ತೀವಲ್ಲ ಅಕ್ಯೂಸ್ಡ್ ಕಡೆ ಜನ ಕೊಡಿ ಬೇಯಿಲು ಅಂತ ಅವರು ಹೋಗ್ಬಿಟ್ಟು ಇಂತಿಷ್ಟು ಲಂಚ ಕೊಟ್ಟರೆ ಮಾತ್ರ ಆಬ್ಜೆಕ್ಷನ್ ಅನ್ನೋ ಒಂದು ಪ್ರೊಸೀಜರ್ನ ಅವರು ಮಾಡೋದು, ಇಲ್ಲರು ಮಾಡೋದಿಲ್ಲ. ನನ್ನ ಕಡೆಯವರು ಕೇಳಿದ್ರಂತೆ ಇಲ್ಲಿ ಅಲ್ಲಿ ಆ ಅಪ್ಪನ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜನ ಎಲ್ಲ ಭಂಡಾರಿ ಅಂತಾರೆ. ಬರೀ ಭಂಡಾರಿ ಅಲ್ಲ, ಸಂಪೂರ್ಣ ಹೆಸರು ಹೇಳಿ ಅಂತ ನಾನು ಹೋಗ್ಬಿಟ್ಟು ಕೇಳೋದಕ್ಕೆ ದೇಶ್ಮುಖ್, ಇಂಥ ದೇಶ್ಮುಖ್ ಭಂಡಾರಿ ಆಯ್ತಾ ಅವ್ರ ಹೆಸರು. ಆ ಮರಾಯರಿಗೆ 10,000 ಕೊಡ್ಬೇಕಾಯ್ತಂತೆ. ನಮ್ಮದೊಂದು ಯಾವುದೋ ಲೇಟ್ರ್ ಆನ್ 2018 ಆಗಿದ್ದ ಕೇಸಲ್ಲಿ ನನ್ನ ಮೇಲ್ಗಡೆ ಬರೋದು ಸುಳ್ಳು ಕೇಸಲ್ಲಿ ನನಗೆ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡೋಕ್ಕಾಗ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಅಂತ ಆ ಒಂದು ಕಡೆ ಮಿನಿಮಮ್ ಲಂಚ ಕೇಳಿದ್ದಷ್ಟಂತೆ. ಅಂದರೆ ಕೇಳೋದಿಲ್ಲ ಅವರು, ಅದು ಜೂಮ್ ಮಾಡ್ಕೋಬೇಕು ಅಡ್ವೊಕೇಟ್ಗಳೆಲ್ಲ. ಈ ಪೊಸಿಷನಲ್ಲಿ ಕುಂತಿರೋ ಮನುಷ್ಯನಿಗೆ ಇಷ್ಟು ಲಂಚ ಅಂತ. ಈಗ ಆ ಪೊಸಿಷನಲ್ಲಿ ಹೈಕೋರ್ಟಲ್ಲಿ ಕುಂತಿರೋ ಅಭಿಜಿತ್ನಿಗೆ ಎಷ್ಟು ಕೊಡ್ಬೇಕಾಗಿತ್ತು ಕಣೆ? ಯಾರೋ ಇವರು ಈ ಕಡೆ ಪಾರ್ಟಿ ಜನ, ಇವರು ದೇವೇಗೌಡರ ಕಡೆ ಜನ ಅವ್ರು ಕೊಟ್ಟಿರ್ಲಿವಲ್ಲ. ಹಂಗೆ ಅಭಿಜಿತ್ ಫೈನ್ ಮಾಡಿರಲಿಲ್ಲ. ಸೆಕೆಂಡ್ ರೆಸ್ಪಾಂಡೆಂಟ್ ನಂಬರ್ 2 ಅಂದರೆ ನಾನು ಸೆಕೆಂಡ್ ಬರೋದು. ನಾನು ಹೋಗ್ಬಿಟ್ಟು ಫೈಲ್ ಮಾಡಿದ್ದೀನಿ ಆಬ್ಜೆಕ್ಷನ್. ಜಸ್ಟಿಸ್ ನಾಗಪ್ರಸನ್ನ ಅವ್ರ ಜಡ್ಜಿ ನಾಗಪ್ರಸನ್ನ, ಇವ್ರು ಯಾರು ಹೈಕೋರ್ಟಲ್ಲಿ ಕೂತ್ಕೊಳ್ಳೋ ನಮ್ಮ ದೊಡ್ಡ ಅಡ್ವೊಕೇಟ್ ನ್ಯಾಯಾಧೀಶರು ಆಯ್ತಾ. ಇಲ್ಲೂ ಒಂದುಂಟು ದೊಡ್ಡ ಕ್ವಶನ್, ಏನಪ್ಪ ಅಂತ ಹೇಳಿದ್ರೆ ನ್ಯಾಯಾಧೀಶರು ಅಂದರೆ ಎಷ್ಟು ನಮೂನಿ ಇರ್ತಾರೆ. ಇಲ್ಲೆಲ್ಲ ಲೋಕಲ್ಲು, ಹಾಸನ್ ಡಿಸ್ಟ್ರಿಕ್ಟ್ ಲೋಕಲ್ಲು, ಹಾಸನ್ ತಾಲೂಕು ಲೋಕಲ್ಲು, ಇಲ್ಲೆಲ್ಲ ಕೂತ್ಕೋತಾರೆ. ಆಮೇಲೆ JMFC ಅಂತಾರೆ, ಜೂನಿಯರ್ ಮೆಜಿಸ್ಟೇರಿಯಲ್ ಆಫೀಸರ್ ಆಯ್ತಾ. FC
ಫಸ್ಟ್ ಕ್ಲಾಸ್ ಕೋರ್ಟ್ ಅಂತ ಆತಾರೆ JMFC ಅಂದರೆ. ಅಲ್ಲಿಗೆ ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಟ್ರಯಲ್ ಕೋರ್ಟಲ್ಲಿ ಕೂತ್ಕೊಳ್ಳೋ ಜಡ್ಜ್ಗಳಿಗೆ ಮೆಜಿಸ್ಟ್ರೇಟ್ ಅಂತಾರೆ, ನ್ಯಾಯಾಧೀಶರು ಅಂತಾರೆ. ಅವ್ರ ತಲೆ ಮೇಲ್ಗಡೆ ಬರೋ ಅಲ್ಲಿ ಹಾಸನ ಡಿಸ್ಟ್ರಿಕ್ಟಿಗೆ ಎಲ್ಲೆಲ್ಲ ಜುಟ್ಟೆಲ್ಲ ಇಟ್ಕೊಂಡಿರ್ತಾರೆ ದೊಡ್ಡವರೊಬ್ಬರು, PDJ ಅಂತಾರೆ, ಓನರುಲ್. ಅವ್ರಿಗೆ ಬರುತ್ತೆ ಜೆ ಅಂತ ಏನಿರುತ್ತಲ್ಲ ಅದು ಜಡ್ಜ್. ಅಲ್ಲಿಗೆ ಜಡ್ಜ್ ಅನ್ನೋದು ಇದು ಟ್ಯಾಗ್ ಅಂಟ್ಕೊಳ್ಳೋದು ಆ ನ್ಯಾಯಾಧೀಶರಿಗೆ. ಎಲ್ಲರೂ ನ್ಯಾಯಾಧೀಶರಯ್ಯ. ಮೆಜಿಸ್ಟ್ರೇಟ್ಗೂ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮೆಜಿಸ್ಟ್ರೇಟ್ ಅಂದ್ರೂ ನ್ಯಾಯಾಧೀಶರಯ್ಯ, ಜಡ್ಜ್ ಅಂದ್ರೂ ನ್ಯಾಯಾಧೀಶರಯ್ಯ. ಆದ್ರೆ ನ್ಯಾಯಮೂರ್ತಿ ಅಂತ ಒಂದು ಅಡಿಷನಲ್ ಪದ ಉಂಟು ಕನ್ನಡದಲ್ಲಿ, ಗೊತ್ತಾ? ಆವಾಗ ಬರ್ತದೆ ಕನ್ಫ್ಯೂಷನ್, ಫುಲ್ ಕನ್ಫ್ಯೂಷನ್. ಈಗೇನು ಹೇಳ್ಬೇಕು ನಾವು? ಇಂಗ್ಲೀಷಲ್ಲಿ ಏನು ಹೇಳ್ಬೇಕು? ನ್ಯಾಯಮೂರ್ತಿಗಳು ಇಂಗ್ಲೀಷಲ್ಲಿ ಏನು ಹೇಳ್ಬೇಕು? ಜಸ್ಟಿಸ್ ಅನ್ಬೇಕು. ಆದರೆ ಜಸ್ಟಿಸ್ನ ಕರೆಕ್ಟಾಗಿ ನಾವು ಈ ಕಡೆಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡಕ್ಕೆ ಜಸ್ಟಿಸ್ ಅಂದ್ರೇನು? ನ್ಯಾಯ. ಮತ್ತೆ ಜಸ್ಟಿಸ್ ಅಂತ ಅಂದ್ಬಿಟ್ಟು ಅವ್ರಿಗೆ ಮನುಷ್ಯರಿಗೆ ಹೆಂಗೆ ರೆಫರ್ ಮಾಡೋಕ್ಕಾಗುತ್ತೆ? ಜುಡಿಷಿಯಲ್ ಆಫೀಸರ್ ಅಂದರೆ ನ್ಯಾಯಾಧಿಕಾರಿಗಳಿಗೆ ಜಸ್ಟಿಸ್ ಅನ್ನೋ ಒಂದು ನಾಮಪದನ ಯೂಸ್ ಮಾಡಿ ಹೆಂಗೆ ಸಂಬೋಧನೆ ಮಾಡ್ತಾರೆ? ಕಾನೂನು ಒಳಗಡೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರೋ ಇವ್ರಿಗೆ ಏನಂತಾರೆ, ಈ ಲಾ ಆಫೀಸರ್ಗೆ, ಅವರೆಲ್ಲ ಪಾಠ ಹೇಳ್ಕೊಡ್ತಾರಲ್ಲ ಲಾ ಕಾಲೇಜಲ್ಲಿ, ಇವ್ರಾರು ನ್ಯಾಯ ನೀತಿ ಹೇಳ್ಕೊಡ್ಬೇಕಾ ಬೇಡವೋ? ಈಗ ಜಸ್ಟಿಸ್ ಅಂದ್ರೆ ನಮ್ಮ ಇದ್ರೊಳಗಡೆ ಕಾನೂನು ಪುಸ್ತಕಗಳೊಳಗಡೆ 2 ಮೀನಿಂಗ್ ಬರ್ತವೆ. ಒಂದು ನ್ಯಾಯ ಅಂತ, ಇನ್ನೊಂದು ಯಾವ್ದಾದ್ರು ನ್ಯಾಯಮೂರ್ತಿಗಳಿಗೆ ಅಪ್ಲೈ ಆಗುವಂತ, ಅವ್ರಿಗೆ ಸಂಬೋಧಿಸಿ ಮಾತಾಡಿಸುವಂತ ಒಂದು ಪದ ಅಂತ ಹೇಳ್ಕೊಡ್ಬೇಕಾ ಬೇಡವೋ? ಕಲ್ತ್ಕೊಂಡಾರು ಬಂದಿರ್ಬೇಕಾ ಬೇಡವೋ? ಎಲ್ಲೆಲ್ಲಿ ಊದು ಮರಳಾಗಿ ಬಂದ್ಮೇಲೆ ಅದ ಅಷ್ಟಾರು ಹೋಗ್ಲಿ, ಅವು ಗೊತ್ತಿರಕ್ಕಿಲ್ಲ, ಏನ್ ಮಾಡೋಣ, ಪಾಠ ಓದಿರಕ್ಕಿಲ್ಲ ನೆಟ್ಟಿಗೆ. ಆದ್ರೆ ಈ ಮುನ್ಸಿಫ್ ಎಕ್ಸಾಮ್ ಅಂತ ಬರ್ದ್ಬಿಟ್ಟು ಮೆಜಿಸ್ಟ್ರೇಟ್ ಅವರೇ ನ್ಯಾಯಾಧೀಶರ ಬಿಡ್ತಾರೆ. ಅವ್ರಿಗಾರು ಗೊತ್ತಿರ್ಬೇಕಾ ಬೇಡವೋ? ಕಡೆಗೂ ಸೂರ್ಯ ಬೆಳಗ್ಸಲದ ನನ್ನ ಮೇಲೆ ಕಣ್ರಪ್ಪ, ಬಿಸಿಲು ಬಂದು ಹೋಯ್ತು. ಟುಕ್ ಅ ಬ್ರೇಕ್, ಗುಡ್ ಕಪ್ ಆಫ್ ಕಾಫಿ. ಕತೆ ಹೇಳ್ತಾ ಇದ್ದೆ ನಾನು. ನಿನ್ನೆದು ಅರ್ಕಲ್ಗೂಡು ಟ್ರಯಲ್ ಕೋರ್ಟ್, ತಾಲೂಕು ಟ್ರಯಲ್ ಕೋರ್ಟಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಫ್ JMFC ಕೋರ್ಟ್. ಮೇಡಮ್ ಮೆಜಿಸ್ಟ್ರೇಟ್ ಹೆಸರು ಚಂಪಶ್ರೀ. ಇವ್ರನ್ನ ಅವರು ಇಲ್ಲಿ ತನಕ ಮಾಡಿರೋ ಕೆಲಸಗಳನ್ನ ನೋಡ್ಕೊಂಡು ಬಂದೆ. ಅವ್ರು ಬಂದವಾಗ್ಲಿಂದ ಸ್ಪೆಷಲ್ಲಾಗಿ ನನ್ನ ಕೇಸ್ಗಳು ಯಾವ್ಯಾವ ಇದಾವೋ, ಹೈಲಿ ಕಾಂಪ್ಲಿಕೇಟೆಡ್ ಕೇಸ್ಗಳು, ಇವನ್ನೆಲ್ಲ ಡಿಸ್ಪೋಸ್ ಮಾಡಿ ಹೆಂಗಾರ ಮಾಡಿ ಕ್ಲೋಸ್ ಮಾಡಿಬಿಟ್ಟು ವಿಜಯಭಾರತಿ ಚಾಪ್ಟರ್ ಈ ಜಾಗದಲ್ಲಿ ಬನ್ನಿ ಅಂತ ಅನ್ನೋ ಲೆವೆಲ್ಲಿಗೆ ಕಳಿಸೋರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಇವರು ಬತ್ತಿದ್ದಂಗೆ ಸುಮಾರು ಒಂದು 10-12 ಸಲ ಆರ್ಡರ್ ಬರಿತೀನಿ ಆಗೋದಿಲ್ಲ ಅಂತ ಇಟ್ಕೊಂಡು ಹೋದ್ರು ಪ್ರೀವಿಯಸ್. ಅದನ್ನ ಇವರು ಆರ್ಡರ್ ಮಾಡಿ PCR ನಾನು ಫೈಲ್ ಮಾಡಿರೋದು ಡೈರೆಕ್ಟ್ ಕೋರ್ಟ್ಗೆ. 3 ಕೇಸ್ಗಳನ್ನ ಫಟ್ ಮುಗಿಸಾಕ್ಬಿಟ್ರು. ಒಂದೇ ಒಂದು ಮೇಂಟೈನಬಿಲಿಟಿ ಇಲ್ಲ. ಕೇಸಿಗೆ ಮೇಂಟೈನಬಿಲಿಟಿ ಇಲ್ಲ ಅಂದ್ರೆ ನೀವು ಹೇಳ್ತಿರೋದು ಅಟರ್ ನಾನ್ಸೆನ್ಸ್ ಹೇಳ್ತಿದ್ರೆ ನಿಮ್ಮ ಕೇಸ ನೆಟ್ಟಿಗಿಲ್ಲ, ಬಿಸಾಕ್ತೀವಿ ನಾವು, ಹಿಂಗೆ ಹೇಳಿ ಕ್ಲೋಸ್ ಮಾಡಿದೆ. ಇನ್ನೂ ಒಂದು ಕೇಸನ್ನ ಮೊನ್ನೆ ಇನ್ನೂ ಕ್ಲೋಸ್ ಮಾಡಿದೆ 12ನೇ ತಿಂಗಳು, 12ನೇ ತಾರೀಕು ಈ ತಿಂಗಳು ಕ್ಲೋಸ್ ಮಾಡಿದಾರೆ. ಇನ್ನೊಂದು ನನಗೂ ಶಾಕಿಂಗ್ ಅದೇ, ಈಗ ಕಳಿಸಿರೋರು ಏನಕ್ಕೆ ದೇವ್ರು ಹೈಕೋರ್ಟಿಂದ ಜನ ಇಲ್ಲಿಗೆ ಪೋಸ್ಟ್ ಮಾಡಿ ಅಂತ ಲೆವೆಲ್ ಯೋಚನೆ ಮಾಡೋಕಂಗೆ ಬಂತು ನನಗೆ. ಮತ್ತೆ ನಿನ್ನೆ ನೋಡ್ರಿ ಹಂಗೆ ನಡೀತು ಕತೆ, ಏನೇನು ಕೋರ್ಟಲ್ಲಿ ಕಸಿ ನಡೆದಿದ್ದು ಅದೇ ಕತೆ. ಕಾಲಿಂಗ್ ಬರು ಬೆಳಗ್ಗೆ ಹೊತ್ತು ಕರೀತಾರೆ, ಈ ಕೇಸ್ ಇದೆ, ಯಾರ್ಯಾರು ಇದ್ದೀರಿ ಅವ್ರ ಫೈಲ್ ಇಟ್ಕೋತಾರೆ, ವಕೀಲರ ಮನೆಗೆ ಹೋಗಿ ಅಂತ ಡೇಟ್ ಕೊಟ್ಟು ಕಳ್ಸಂತ ಪ್ರಕ್ರಿಯೆ ನಡೆಯುವಂಥ ಟೈಮು 11 ಗಂಟೆಯಿಂದ ಎಷ್ಟು ಹೊತ್ತಿಗೆ ಬೇಕಾದ್ರೆ ನಡೀತಿದೆ, ಎಷ್ಟು ಕೇಸ್ ಇರ್ತಾವೋ ಅಷ್ಟು ಕೇಸ್ ತನಕ ಉದ್ದಕ್ಕೆ ನಡೀತಾ ಇರ್ತದೆ. ನಾನು ಕುತ್ಕೊಂಡು ಕಾಯ್ತಿದ್ದೀನಿ. ನನ್ನ ಅಪೋನೆಂಟ್ ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ ಮನುಷ್ಯನು ಪಾಪ ಹಾಸ್ಪಿಟ್ಲಿಂದ ರಿಲೀಸ್ ಮಾಡ್ಕೊಂಡು ಬಂದವರು ಹತ್ರ ಬಂದು ಕೂತ್ಕೊಂಡವ್ರೆ. ಹಿಂದೆಗಡೆ ಎವ್ರಿಥಿಂಗ್ ಗುಡ್, ಎಲ್ಲ ಚಂದ ಕಾಣಿಸ್ತಾ ಇದೆ, ನಡೀತಿದೆ ಅನ್ನೋ ಥರ ಕಾಣಿಸ್ತಾ ಇದೆ, ಯಾವತ್ತಿನ ಬಿಸ್ನೆಸ್ ಅನ್ನೋ ಥರ ನಾನು ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಕಾರ್ಯಕ್ಕೆ ಇಲ್ಲ ನನ್ನ ಕೇಸು. ಒಳಗೆ ಹೋಗಿ ಬಂದೆ. ಯಾಕ್ರಮ್ಮ 22 ಕೇಸು, ಅಲ್ಲಿ 23 ಕರೆದು 24 ಕರೆದು 25 ಕರಿತಿದ್ದೀನಿ, ನಮ್ದೇ ಕಡೆ ತಪ್ಪಿಸ್ಕೋಯ್ತು ಅಂತ ನಾನು ಕೇಳಿದೆ ಬೆಂಚ್ ಕ್ಲರ್ಕಿಗೆ. ಮಾತಾಡ್ಸ್ಬಿಡಿ, ಡಿಸ್ಟರ್ಬ್ ಮಾಡಬೇಡಿ, ಮೆಜಿಸ್ಟ್ರೇಟ್ ಬೈತಾರೆ ಅಂತ. ಅಲ್ಲ ಕಣ್ರವ, ಕರೀಲಿಲ್ಲಕ್ಕೆ ನಾವು ಯಾರಿಗಂತ ಕಾಯ್ಕ ಕೂತೀವಿಲಿ. 3ನೇ ಸಲ ಏನೋ ಕೇಳಬಂದೆ ನಾನು. ಆವಾಗ ಮೆಜಿಸ್ಟ್ರೇಟ್ ಮೇಡಮ್ಗೆ ನನ್ನ ಕಡೆ ಒಂದು ಸ್ವಲ್ಪ ಕೃಪಾ ಕಟಾಕ್ಷ ಬಿದ್ದು, ಏನಾಯ್ತು ಅವ್ರದ್ದು ಕೇಸು ನೋಡ್ರಿ ಅಂತ ಹೇಳಿದ್ರು ಅಷ್ಟೇ. ಅಂದ್ರೂ ಅವ್ರು ನನ್ನ ಕೇಸ್ ಕರೀಲಿಲ್ಲ. ನಾನು ಹೊರಗಡೆ ಹೋಗ್ಬಿಟ್ಟು, ನೋಡ್ರಪ್ಪ ಏನ್ ಮಾಡಿದ್ದೀರಿ,
ಕರಿತಿಲ್ಲ ಅಯ್ಯಮ್ಮ, ನಾನೇನು ಮಾಡ್ಬೇಕು ಇವಾಗ? ಮೆಜೆಸ್ಟಿಕ್ ಬಗ್ಗೆ ಎಲ್ಲರಿಗೆಲ್ಲ ಎಲ್ಲೆಲ್ಲಿ ಒಳಗಡೆ ಆಫೀಸಲ್ಲಿ ಕೂತಿರ್ತಾರೆ ಅವ್ರಿಗೆಲ್ಲ ಕೇಳಿದ್ರೆ ಅವ್ರ ಕಡೆಯಿಂದ ಗೊತ್ತಾಗಿತ್ತು. ಅವ್ರು ಏನೋ ಬೀರುವಿಂದ ಎಲ್ಲ ಸಿಕ್ಕಾಪಟ್ಟೆ ಫೈಲ್ಸ್ ಎಲ್ಲ ತೆಗೆದು ಕಟಿ ಹುಡುಕ್ತಾ ಕೂತಿದ್ರು ಇಬ್ಬಿಬ್ರು ಬೆಂಚ್ ಕ್ಲರ್ಕ್ಗಳು. ಒಬ್ಬರಲ್ಲ ಅಂತ ಇಬ್ಬಿಬ್ರು. ಈಗ ಇನ್ನೂ ಯಾರೋ ಒಂದು ಲೇಡಿ ಬಂದಿದೆ ಅಲ್ಲಿ, ಸತೀಶ ಅಂತ ಇದ್ದ ಜಾಗದಲ್ಲಿ ಬಂದು ಕೆಲಸ ಮಾಡ್ತಿರೋ ಇನ್ನೊಬ್ರು ಲೇಡಿ, ಅವ್ರ ಹೆಸರನ್ನ ಪತ್ತೆ ಮಾಡ್ಕೊಂಡು ಇಲ್ಲಿನೂ ಬಹಳ ತಲೆ ಕೆಸ್ಕೊಂಡು, ಏನು ಸರ್ ಇವರೆಲ್ಲ ಹಿಂಗೆ ಮಾಡಿದ್ದಾರೆ, ಎಲ್ಲ ಜಂಬಲ್ ಮಾಡಿ ಹೋಗಿದಾರಲ್ಲ, ಹೆಂಗೆ ಹುಡ್ಕೋದು ನಾನು ಫೈಲ್ಗಳನ್ನ ಅಂತ ತಲೆ ಬಿಸಿ ಮಾಡ್ಕೊಂಡು ಕೂತಿದೆ ಅಮ್ಮ. ಇವತ್ತಿದೆ ಕೇಸು, ಈ ಕೇಸು ಸೂಪರ್ ಕೇಸು, ಅದನ್ನ ಕೋರ್ಟಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು ಹಿಂದಿನ ದಿನನೇ. ಕೊಟ್ಟು ಕಳ್ಸಕ್ಕಲ್ಲಿ ಸಿಕ್ರಲ್ವಾ, ಅದು ಕೊಟ್ಟೆ ಕಳಿಸಿಲ್ಲ, ಅವ್ರು ಇಲ್ಲಿ ಸಿಕ್ಕೇ ಇಲ್ಲ, ಇನ್ನೂ ಹುಡುಕ್ತಾ ಕೂತವ್ರೆ. ಅದಕ್ಕೆ ನಾನು ಕೇಸ್ ಕರೆಯೋದಿಲ್ಲ. ಅಲ್ಲಿಗೆ ಫೈಲ್ ಇಲ್ಲ, ಯಾರೋ ಕಳ್ಳ ಹೊತ್ಕೊಂಡು ಹೋಗೋಣ ಅಂತ ಗೊತ್ತಾಯ್ತು ನನಗೆ. ಹಂಗೆ ಹೇಳೋಣ ಬಿಡ್ರಿ, ಇವತ್ತು ಕೋರ್ಟೆಲ್ಲ ಬಿಡ್ರಿ, ಕಾದ್ ಲಿಸ್ಟ್ ಎಲ್ಲ ಅದ್ರಿ ಹೆಸರಿದೆಯಲ್ಲ ಸಾಕು, ಒಳಗಡೆ ಕಳ್ಳ ಹೊತ್ಕೊಂಡೋಗಿದ್ದಾನೆ ನಿಮ್ಮ ಫೈಲು, ಏನು ಮಾಡ್ತೀರಿ ಈಗ? ಜಡ್ಜಿ ಕೇಳಕ್ಕೆ ಒಳ್ಳೆ ಮಸ್ತ್ ಸಿಕ್ತು ನಮಗೆ ಅಂತ ಅಷ್ಟ್ರು ಅನ್ಕೋತಿದ್ದಂಗೆ ಫೈನಲಿ ಹೆಂಗೋ ಕಾಣೆ ದಡ್ಬಡ್ ಅಂತ ಅದು ಯಾರ ಕಡೆಯಿಂದ ಅಯ್ಯಪ್ಪ ಇನ್ನೊಂದೆಲ್ಲ ಬತ್ತಿ ತಿಳ್ಕೊಂಡ್ರೆ ಇವಳು ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಏನೋ ತಗೊಂಬಂದು ಇಟ್ರೇನೋ ಅನ್ನೋ ಲೆವೆಲ್ಗೆ ಸಿಕ್ಬಿಡ್ತು ಫೈಲು. ತಗೊಂಡ್ರು, ಕಡೆಗೂ ಕರೆದ್ರು ಕಣ್ರಪ್ಪ. ಎವಿಡೆನ್ಸ್ ಎಲ್ಲ ಸ್ಟಾರ್ಟ್ ಆಗೋಗವೆ. ಆಮೇಲೆ ಕೂದ್ರು, ನಮ್ದು ಎವಿಡೆನ್ಸ್ ಎಲ್ಲ ಸ್ಟಾರ್ಟ್ ಆಗೋಗಿದ್ದಾವೆ. ಬೇಕಂತಲ್ಲ ಈ ಮೇಡಮ್ ಮ್ಯಾಜಿಸ್ಟ್ರೇಟ್ಗೆ ನನಗೆ ಹಿಂಸೆ ಕೊಡ್ಬೇಕು ಅನ್ನೋದೊಂದನ್ನು ಯಾರೋ ಹೇಳ್ಕೊಟ್ಟು ಕಳ್ಸವ್ರೆ ಹೊರತು ಅನ್ನತ್ರ ಈಗ ನೋಡ್ರಿ, ಒಂದು ಕೋರ್ಟಿಂದು ಮ್ಯಾನೇಜ್ಮೆಂಟ್ ಎಲ್ಲಾನು ಕಂಪ್ಲೀಟ್ ಅವ್ರದ್ದು ಇದರಲ್ಲಿ ಸುಪರ್ದಿ ಅಂತ ಏನ್ ಹೇಳ್ತಾರೆ ಆ ಥರ ಇಟ್ಕೊಂಡು ವಿಜಿಲೆನ್ಸ್ ಅಂತಾರೆ. ಅವ್ರು ವಿಜಿಲೆನ್ಸ್ ಅಲ್ಲಿ ಕಾಪಾಡಬೇಕಾದ್ದು ಆ ಕೋರ್ಟಿಂದ ಮ್ಯಾಜಿಸ್ಟ್ರೇಟ್ದು ಜವಾಬ್ದಾರಿ. ಅದಕ್ಕೆ ಅಂತಲೇ ಅವ್ರಿಗೆ ಸಂಬಳ ಕೊಡ್ತದೆ ಸರ್ಕಾರ. ಈಗ ಫಾಲ್ಟಲ್ಲಿ ಸಿಕ್ಕಾಕೊಂಡು ಫೈಲ್ ಸಿಗ್ದಲ್ಲೇ ಹೋಗ್ದಲ್ಲೇ ಫಾಲ್ಟಲ್ಲಿ ಸಿಕ್ಕಾಕೊಂಡಿದ್ದು ಯಾರು? ಮ್ಯಾಜಿಸ್ಟ್ರೇಟ್ ಅಲ್ವಾ? ಮ್ಯಾಜಿಸ್ಟ್ರೇಟ್ ಅದಾನೆ. ಮ್ಯಾಜಿಸ್ಟ್ರೇಟ್ರ ಜುಡಿಷಿಯರಿ ಹೆಸರಲ್ಲಿ, ಅಂದ್ರೆ ನ್ಯಾಯಾಂಗದ ಹೆಸರಲ್ಲಿ, ನ್ಯಾಯಾಂಗದ ಪರವಾಗಿ ಕೆಲಸ ಮಾಡ್ತಿರೋ ಆ ಮೇಡಮ್ ಚಂಪಾಶ್ರೀ ಅನ್ನೋರು ಸಿಕ್ಕಾಕೊಂಡಿದ್ರು. ಇದನ್ನ ತನ್ನ ಮೇಲೆ ತಾವೇನೆ ಬೆರಳು ಮಾಡ್ಕೊಳಕ್ಕಾಗೋದಿಲ್ವಲ್ಲ, ಅದಕ್ಕೆ ಅವ್ರು ಹೇಳಕ್ಕಾಗಲ್ಲ. ಎವಿಡೆನ್ಸ್ ಮಾಡ್ಕೊಂಡು ಅವ್ರು ಮುಂದಕ್ಕೆ ಕಾಲಿಂಗ್ ಕವರಲ್ಲಿ ಕರೆದಲ್ಲಿ ತಪ್ಪಿಸ್ಕೊಂಡು ಹೋಗಿರೋ ನಮ್ಮ ಕೇಸ್ ಕರೆಯೋಕೆ ಅಲ್ಲ. ಮತ್ತೆ ಒಳಗಡೆ ಹೋಗ್ಬಂದೆ. ನಾನು ಎಷ್ಟು ವಿಸಿಟ್ ಹೊಡೆದಿದ್ದೀನಿ ಒಳಗಡೆ ಹೋಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸಲ್ಲಿ ನಾನೇ ಪಾರ್ಟಿ ಇನ್ ಪರ್ಸನ್. ನನಗೆ ಇಂಟರ್ಮೀಡಿಯೇಟ್ ಮಧ್ಯದಲ್ಲಿ ಯಾರು ಪ್ರಾಸಿಕ್ಯೂಟರ್ಗಳು ಬೇಕಾಗಿಲ್ಲ, ನಮಗೆ ಕಳ್ಳ ಪ್ರಾಸಿಕ್ಯೂಟರ್ಗಳು ನಾವೇ ಮಾಡ್ಕೊತೀವಿ ಅಂತ ಹೇಳಿ ನಾವು ವರ್ಕೌಟ್ ಆಗಿದೆ. ನಾನೇ ಇರಬೇಕಲ್ಲ ಇನ್ಫ್ಯಾಕ್ಟ್. ಅಂಥದ್ರಲ್ಲಿ ಕ್ಲೈಂಟ್ಸ್ ಆರ್ ನಾಟ್ ಅಲೌಡ್ ಇಂದ, ಅಂದರೆ ಕನ್ನಡದಲ್ಲಿ ಕ್ಲೈಂಟ್ಸ್ ಅಂತ ಹೇಳಿದ್ರೆ ಕಕ್ಷಿದಾರರು, ಕೋರ್ಟಿನ ಕಕ್ಷಿದಾರರು. ಅವರು ಯಾರು ಒಳಗಡೆ ಇರೋಂಗಿಲ್ಲ, ಎಲ್ಲರೂ ಹೊರಗಡೆ ಕಳಿಸಿ ಅಂತ ನನ್ನ ಹೊರಗಡೆ ಕಳಿಸೋದು. ನಾನೇ ಇಲ್ಲ ಅಂತ ಹೇಳಿದ್ರೆ ನನ್ನ ಕೋರ್ಟ್ನ ಕೇಸ್ ರೆಪ್ರೆಸೆಂಟ್ ಮಾಡ್ಕೊಳ್ಳೋಕೆ ನಾನೇ ಕೋರ್ಟ್ ಒಳಗಡೆ ಇಲ್ಲ ಅಂತ ಹೇಳಿದ್ರೆ ಅಪೋಸಿಟ್ ಅಡ್ವೊಕೇಟ್ಗಳು ಬಂದು ಏನೇನಾದ್ರು ಅದ್ರ ಪದ್ರ ಹೋಗ್ಬಿಟ್ರೆ ನಮ್ಗೆ ಗೊತ್ತಾಗಕ್ಕೂ ಇಲ್ಲ. ಈ ವ್ಯವಸ್ಥೆ ಮಾಡಿಟ್ಕೊಂಡವ್ರೆ ನಮ್ಮ ಅರಕಲಗೂಡಿನ ನ್ಯಾಯಾಂಗದ ಜನ. ನಾನು ಸೀದಾ ಹೋಗ್ಬಿಟ್ರು, ಏನ್ರಿ ಮೇಡಮ್ ಜುಡಿಷಿಯರಿ ಇಸ್ ಅಟ್ ಫಾಲ್ಟ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ, ಅಂದ್ರೆ ಕನ್ನಡದಲ್ಲಿ ನ್ಯಾಯಾಂಗ ಇಲ್ಲಿ ತಪ್ಪಾಗಿದೆಯಲ್ಲ ನ್ಯಾಯಾಂಗದ ಕಡೆಯಿಂದ ಅಂತ ಹೇಳಿದ್ರೆ ಅವರು ಇಂಗ್ಲೀಷಲ್ಲಿ ವಾಪಸ್ ಹೇಳ್ತಾರೆ ಟೇಕ್ ಬ್ಯಾಕ್ ಯುವರ್ ವರ್ಡ್ ಅಂತ. ಅಂದ್ರೆ ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ, ನೀವು ಮಾಡಿದ ಮಾತು ತಪ್ಪು ಅಂದ್ರು. ಈ ಕಡೆಯಿಂದ ತಪ್ಪಾಯ್ತದೆ. ಅಲ್ಲ ಕಣ್ರಿ ಮೇಡಮ್, ಇವತ್ತಿದೆ ಕಾಸ್ ಲಿಸ್ಟ್ ಅಲ್ಲಿ ಎಲ್ಲ ನೋಡ್ಕೊಂಡಿದ್ದೀರಾ ನೀವು. ಇವತ್ತು ಕೇಸ್ ನಡೆಸಬೇಕಾಗಿರೋ ಇವು ಇದ್ರೊಳಗಡೆ ವಿಜಯ ಭಾರತಿದ್ದು ಸ್ಪೆಷಲ್ ಕೇಸ್ ಉಂಟು, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂತದ್ರಲ್ಲಿ ಫೈಲ್ ನಿಮ್ಮ ಕಡೆ ಬಂದು ಕೂತಿರ್ಬೇಕಲ್ಲಿ, ಬೀರುದವರು ಇರಬೇಕು, ಬೆಂಚ್ ಕ್ಲರ್ಕ್ ಹತ್ರ ಇರಬೇಕು. ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ ಈಗ ಬಂತು ನಾನು ಹೋಗಿ ಹುಡ್ಕಾಡಿ ತಡ್ಕಾಡಿಸಿ ಬಂದಾದ್ಮೇಲ್ಗಡೆ ಅಂತ ಹೇಳಿದ್ರೆ ಫಾಲ್ಟ್ ಅಲ್ಲಿ ಇರ್ದಲ್ಲ ಮತ್ತೆ ಏನ್ರಲ್ಲಿ ಇದ್ದಾರೆ ಜುಡಿಷಿಯರಿ, ಯಾಕೆ ಕೇಳಬಾರ್ದು ನಾನು ಆಯ್ತು ಅಂತ ಅಂದ್ಬಿಟ್ಟು. ಅದೊಂದು ಕ್ಯಾಮ್ರಾಗಳು ಬೇರೆ ರೆಕಾರ್ಡ್ ಮಾಡ್ಕೊತಾವೆ, CCTV. ಈ ಮ್ಯಾಜಿಸ್ಟ್ರೇಟಿಗೆ ಒಂದು ಚೂರಾದ್ರೂ ಬುದ್ಧಿ ಬೇಡವನ್ರ ಅಂತಂತವ್ರೆಲ್ಲ ಬಂದು ಕುಂತವ್ರೆ ನಮಗೆ ನ್ಯಾಯ ಕೊಡಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಅರ್ಕಲ್ಗೂಡಲ್ಲಿ. ಅದಕ್ಕೂ ಮೀರಿ ಹೆಚ್ಚಾಗಿ ಅಲ್ಲ ಕಣ್ರಿ ಮೇಡಮ್, ಆಯ್ತು ನಿಮ್ ಕಳಿಸ್ತೀನಿ. ಅಲ್ಲ ನಾನು ಜಡ್ಜ್ಮೆಂಟ್ ಬರ್ರಿ, ನನ್ನ ಕೇಸ್ಗಳಿದೆಲ್ಲ ಎಮರ್ಜೆನ್ಸಿ ಜಡ್ಜ್ಮೆಂಟ್ ಬರ್ದು ಮುಗಿಸಿ ತಗೋತಿದ್ದೀರಾ. ಇದಕ್ಕೂ ಬರ್ರಿ ಜಡ್ಜ್ಮೆಂಟ್, ನನಗೆ ಆಪೋಸಿಟ್ ಬರ್ದು ನಂಗೇನು ಬೇಜಾರಿಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಂದ್ರು. ಇಲ್ಲ ಬರೀದಿಲ್ಲ, ನಾನು ಆರ್ಡರ್ ಬರೀತೀನಿ. ಎಂತ ಆರ್ಡ್ರು? ನಾನು ಬರ್ದಿದ್ದು ಮೆಮೋಗೆ ಆರ್ಡ್ರು. ನಾನು ಒಂದು ಮೆಮೊ ಬರ್ದಿದ್ದೆ, ನಮಗೆ ಯಾವುದೇ ಸಾಕ್ಷಿಗಳ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ ಕೋರ್ಟಲ್ಲಿ, ಖಾಲಿ FSLದು ಒಂದು ರಿಪೋರ್ಟ್ ಮೇಲ್ಗಡೆ ನೀವು ಜಡ್ಜ್ಮೆಂಟ್ ಬರೀರಿ ನನಗೆ ಅಷ್ಟೇ ನಾನು ನಿಮ್ಮ ಹತ್ರ ಪ್ರೇ ಮಾಡೋದು ಅಂತೇಳಿ ಬರ್ಕೊಟ್ಟು ಬಂದಿದ್ದೀನಿ. ಆಯ್ತಾ? ಅದ್ರ ಮೇಲ್ಗಡೆ ನನ್ನ ಅಪೋನೆಂಟ್ ಅಡ್ವೊಕೇಟ್ಗಳು ತಕರಾರು ಬರ್ದವ್ರೆ, ಇಲ್ಲ ಹಿಂಗೆಲ್ಲ ಆಗಂಗಿಲ್ಲ,
ಅದು ಹೆಂಗೆ ನಡಿಬೇಕು, ಯೂಶಲಿ ಹಂಗಂಗೆ ನಡಿಬೇಕು. ಅಚ್ಚ ಕನ್ನಡದಲ್ಲಿ ಬರ್ತಾರೆ, ನಮಗೆಲ್ಲ ಕರೆಕ್ಟಾಗಿ ಹಂಗಂಗೆ ಬಂದು ಹೇಳೋಕೆ ಕಷ್ಟ ಸ್ವಲ್ಪ. ಒಟ್ಟಿಗೆ ಟೋಟಲಿ 1 to 6 ತನಕ ಬರ್ದಿರೋದು ಎಲ್ಲ ಬರೀ ಸುಳ್ಳು ಬೇಸ್ಲೆಸ್ ಅಲಿಗೇಷನ್ಸ್ ಅಂತಾರೆ ಇಂಗ್ಲಿಷಲ್ಲಿ. ಅಂದ್ರೆ ಒಂದು ಗುರುತರವಾದ ಆಧಾರ ಇಲ್ಲದೆ ಬಾಯಿಂದ ಸುಮ್ಮನೆ ಬೋಳುವಂತ ಮಾತುಗಳು ಅಂತ ಅರ್ಥ ಬರ್ತದೆ ಕನ್ನಡದಲ್ಲಿ. ಬೋಳೋದ್ರೆ ಸುಮ್ಮನೆ ಒಗಾಸೋದು, ಬಿಸಾಕೋದು ಪದಗಳನ್ನ, ಆಧಾರ ಇಲ್ಲದೆ ಪದಗಳನ್ನ, ಸೆಂಟೆನ್ಸ್ಗಳನ್ನ ಬಿಸಾಕೋದು ಇನ್ನೊಬ್ರು ಮೂತಿ ಮೇಲೆ ಅಂತ ಅರ್ಥ. ಹಂಗಾಗತ್ತೆ ಅಂತದೊಂದು ಬರ್ದಾರೆ. ಅದಕ್ಕೆ ನಾನು ಈಗ ಇದ್ರ ಮೇಲ್ಗಡೆ ಇನ್ನೊಂದು ನಾನು ರೈಟಿಂಗಲ್ಲಿ ಬರ್ಕೊ ಹೋಗಿದ್ದೆ, ಕೊಡ್ಲಾ ಅಂತ ಹೇಳಿದ್ರೆ ಬೇಡ ಬಾಯಿಲಿ ಹೇಳ್ಬಿಡಿ ಸಾಕು. ಇವ್ರಿಗೆ ಅದು ರೆಕಾರ್ಡ್ ಆಗ್ಬೇಕಲ್ಲ, ಇಲ್ಲಿ ರೆಕಾರ್ಡ್. ನಾನು ಅಕ್ಷರ ಬರ್ದಿರೋದು ಒಂದು ಲೆಟರ್ನ ರಿಜಿಸ್ಟರ್ ಮಾಡಿ ಫೈಲ್ ಒಳಗಡೆ ಹಾಕೊಳಕ್ಕೆ ಎದರ್ಕತ್ತಾರೆ ಮ್ಯಾಜಿಸ್ಟ್ರೇಟ್ಗಳು. ಯಾಕಂತ ಇಲ್ಲ ತಗೊಳ್ಳಿ ನೀವು, ಆಮೇಲೆ ನಾನು ನಾಳೆ ಈ ಕಡೆಯಿಂದ ಹೋದ್ಮೇಲೆ ನಾನು ಹೇಳಿಲ್ಲೇ ಇರೋದು ಇನ್ನೇನೋ ಬರ್ಕೊಬಿಟ್ಟು ಅದ್ರ ಮೇಲೆ ಸಿಗ್ಲಿ ಸೈನ್ ಹೊಡೆದ್ಬಿಟ್ಟು ಹಿಂಗೆ ಮಾಡಿದ್ಲು ವಿಜಯ ಬರ್ದ ಸುಳ್ಳು ಹೇಳ್ತಿರ್ಬೇಕಾರೆ ಅಂತ ಅಂದ್ಬಿಟ್ಟು, ಇಲ್ಲ ತಗೊಳ್ಳಿ ನೀವು, ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳ್ತೀರಾ? ನಾವೇನ್ ಕೊಟ್ಟರು ತಗೋಬೇಕು, ಮ್ಯಾಜಿಸ್ಟ್ರೇಟ್ಗಳು ನ್ಯಾಯನೀತಿಲಿ ತಗೋಬೇಕು. ತಗೊಂಡ್ಬಿಟ್ಟು ನೋಡ್ರಿ ಇವಳು ಅಟರ್ ನಾನ್ಸೆನ್ಸ್ ಬರ್ದವಳೆ, ಇವಳು ತಪ್ಪು ಬರ್ದವಳೆ, ನಾವೇನಂತ ಮಾಡಬಾರದ ಮಹಾಪರಾಧ ಏನಾದ್ರು ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನ ಕಸ್ಟಡಿಗೂ ತಗೊಳಕ್ಕೂ ಅವ್ರಿಗೆ ಪವರ್ಸ್ ಇರ್ತವೆ ಮ್ಯಾಜಿಸ್ಟ್ರೇಟ್ಗಳಿಗೆ, ಜಡ್ಜ್ಗಳಿಗೆ, ಇವ್ರಿಗೆಲ್ಲ. ನಮಗೆ ಬಾಯಲ್ಲಿ ಹೇಳ್ಬಿಟ್ಟು ನೋಡ್ರಿ ನೀವು ಮಾತಾಡ್ತಿರೋದು ಮಾಡ್ತಾ ಇರೋದು ತಪ್ಪು, ಹಿಂಗೆಲ್ಲ ಹೇಳ್ಬೇಕು. ನಾವು ತಿರುಗ್ತಿಲ್ಲ, ನಾನು ಕರೆಕ್ಟ್ ಆಗಿ ಮಾಡ್ತೀನಿ, ನಾನು ಹೇಳಿದ್ರೆ ಇವ್ರು ತಗೋಬಿಟ್ಟು ನೋಡ್ರಿ ಈ ಹೆಂಗಸು ಎಷ್ಟು ಹೇಳಿದ್ರು ಬುದ್ಧಿ ಕೇಳ್ತಿಲ್ಲ, ನನ್ನ ಮೇಲ್ಗಡೆ ಏನೇನ್ ಬೇಕು ಎಲ್ಲಾನು ಬರ್ಕೊಂಡು ನಂದು ಸಿಗ್ನೇಚರ್ ಅವ್ರದ್ದು ಸಿಗ್ನೇಚರ್ ಮಾಡಿ ಕೋರ್ಟಿಂದು CCTV ಕ್ಯಾಮ್ರಾ ಮಾಡ್ಕೋತದೆ ಕ್ಯಾಪ್ಚರು, ಆಮೇಲೆ ತಗೊಂಡೋಗಿ ಕೊಡ್ಲಿ. ಯಾರಿಗೆ ಕೊಡ್ಬೇಕು? ಅವ್ರಿಗೆ ಕಂಟೆಂಪ್ಟ್ ಅಂತಾರಕ್ಕೆ. ಅದೇ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದೊಂದಿದೆ. ಅದ್ರ ಮೇಲ್ಗಡೆ ಪಾಪದ ಜನಗಳ ಮೇಲ್ಗಡೆ ಎಲ್ಲ ಕೋರ್ಟಿನ ನ್ಯಾಯಾಧೀಶರುಗಳು, ಜುಡಿಷಿಯಲ್ ಆಫೀಸರ್ಸ್ ಅಂದ್ರೆ ನ್ಯಾಯಾಧಿಕಾರಿಗಳು, ನ್ಯಾಯಮೂರ್ತಿಗಳು, ಇವರೆಲ್ಲರೂ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಒಂದು ಕಾನೂನಿದೆ ನಮ್ಮ ದೇಶದಲ್ಲಿ. ಅದೇನವ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮೇಲ್ಗಡೆ ಇವಳು ಮಾಡಿ ಕೋರ್ಟ್ ಮೇಲ್ಗಡೆ ಮರ್ಯಾದೆ ತೆಗೆದು, ಕೋರ್ಟಿನ ಮರ್ಯಾದೆ ಹಾಳು ಮಾಡಿದ್ದು ಇದ್ರ ಮೇಲ್ಗಡೆ ಅಂತ ಫೈಲ್ ಮಾಡೋ ಒಂದು ಸ್ಪೆಷಲ್ ಕ್ರಿಮಿನಲ್ ಅಫೆನ್ಸ್. ಇಲ್ಲಿ ರೂಫ್ ಕಿತ್ಕೊಂಡು ಹೋಗೋ ಲೆವೆಲ್ಗೆ ಸಾಲಿಡ್ ಎವಿಡೆನ್ಸ್ ಇಟ್ಕೊಂಡು ನಾವೊಂದು ಕೇಸ್ ಹಿಡ್ಕೊಂಡು ಕೂತಿದ್ದೀನಿ. ಅವು ಕೊಡ್ರಿ ಜಡ್ಜ್ಮೆಂಟ್ ಎಮರ್ಜೆನ್ಸಿಲಿ ನಾನು ಸತ್ತೋಗೊಳದ್ರಿ, ನಾಳೆ ನಡೀತಿರ್ರಿ. ಮೊನ್ನೆ ನಂಗೆ ಎರಡೂವರೆ ದಿನಗಳ ತನಕ ನಾನು ಅರ್ಧ ಪ್ರಜ್ಞೆಯಲ್ಲಿ ಹೊಟ್ಟೋಗಿದ್ದೆ. ನಂಗೆ ಎದ್ದಳಕ್ಕೆ ಆಯ್ತಿರಲ್ಲ ಮಂಚಿನ ಮೇಲಿಂದ. ಯಾವಾಗ ಕೊಡ್ಬೇಕಂತಿದ್ರಿ ಇನ್ನು ಅಂತ ನಾನು ತಲೆ ಕೆಡ್ಕೊಂಡ್ರೆ ಅದನ್ನ ಹೇಳೋಣ ಅಂತ ಬಿಡಿದೆ. ಹೇಳಕ್ಕೆ ಬಿಡೋದಿಲ್ಲ, ಮಾತಾಡಕ್ಕೆ ಬಿಡೋದಿಲ್ಲ ನನಗೆ ಮೇಡಮ್ ಜಡ್ಜ್, ಬಿಡೋದಿಲ್ಲ, ಮಾತಾಡೋಕ್ಕೆ ಬಿಡೋದಿಲ್ಲ. ನಾನು ಹೇಳಿದೆ ಹಿಂಗೆ ಮಾಡ್ತೀರಿ ನೀವು, ನಂಗೆ ಗೊತ್ತಿತ್ತು ಅಂತ ಅಂದ್ಬಿಟ್ಟು ತಲೆ ಒಳಗೆ ಅನ್ಕೊಂಡು ನಾನು ಅದಕ್ಕೆ ಮತ್ತೆ ರೈಟಿಂಗ್ ಎಲ್ಲ ಬರ್ಕೊಂಬಂದಿದ್ದೀನಿ. ನಾನು ಮಾತಾಡೋದು ಬೇಡ, ನೀವು ಮಾತಾಡೋದು ಬೇಡ, ಇದನ್ನು ರಿಸೀವ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಜಡ್ಜ್ಮೆಂಟ್ ಕೊಟ್ಬಿಡಿ ಮೇಡಮ್. ಆರ್ಡರ್ ಪಾಸ್ ಮಾಡಬೇಕಾಗಿತ್ತು, ನಾನು ಮೆಮೊ ಫೈಲ್ ಮಾಡಿ ಅವ್ರು ತಕರಾರು ಮಾಡಿದ ಮೇಲ್ಗಡೆ ತಕರಾರಿನ ಮೇಲ್ಗಡೆ ಆರ್ಡರ್ ಅವರೇ ಮಾಡಬೇಕಾಗಿತ್ತು. ನನ್ನ ಹತ್ರ ಅಡಿಷನಲ್ ಇನ್ಫಾರ್ಮೇಶನ್ ತಗೊಳ್ಳೋ ನೆಸೆಸಿಟಿಯೇ ಇರಲಿಲ್ಲ. ಅಂದ್ರೂ ಇವತ್ತಿನ ತಾರೀಕಿಗೆ ಏನು ಬಿಸಿನೆಸ್ಸಿಗೆ ಅಂತ ಇಟ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಈ ಕೋರ್ಟ್ಸಲ್ಲಿ ತೆಗೆದ್ಬಿಟ್ಟು ನೀವು ನೋಡ್ಕೊಳ್ಳಿ, ಅವ್ರು ಹಂಗೆ ಬರ್ಕೊಂಡಾರೆ. ಟು ಹಿಯರ್ ಫ್ರಮ್ ಮೀ. ಎಂತ ಮಣ್ಣಂಗಟ್ಟಿ ಹಿಯರ್ ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ಇನ್ನೆಂತ ಹಿಯರಿಂಗ್ ಅಂತೆ. ನೋಡ್ರಿ, ನಾವೊಂದು ಮೆಮೊ ಫೈಲ್ ಮಾಡಿದೆ ರೈಟಿಂಗಲ್ಲಿ. ಒಬ್ರು ನನ್ನ ಅಪೋನೆಂಟ್ಗಳು ತಕರಾರು ಬರ್ಕೊಂಡ್ರು. ನನ್ನ ಕಡೆಯಿಂದ ಬಂದೈತು, ಅವ್ರ ಕಡೆಯಿಂದ ಬಂದಾಯ್ತು. ಆರ್ಡರ್ ಬರ್ಬೇಕಾದ್ರೆ ಜಡ್ಜ್ ಕಡೆಯಿಂದ ಅಲ್ವಾ? ಅದ ಮಾಡ್ದಲೆ ಇಷ್ಟೊಂದು ಸುಮಾರು ಒಂದಷ್ಟು ತಿಂಗಳುಗಳ ತನಕ ಹಿಡ್ಕೊಂಡು ಕುಂತಾರೆ. ಮತ್ತೆ ಏನಕ್ಕೆ ಹಿಡ್ಕೊಂಡು ಕೂತಿದ್ದೀರಿ ಅಂತ ಇವತ್ತು ಒಳಗಡೆ ಹೋಗ್ಬಿಟ್ಟು ಅದು ಕಳೆದೋದ ಫೈಲ್ನ ಹುಡ್ಕಾಡಿ ತರ್ಕಾಡಿಸಿ ಬಂದ್ಬಿಟ್ಟು ಅಲ್ಲಿ ಕೇಳಿದ್ರೆ ಟು ಹಿಯರ್ ಫ್ರಮ್ ಯು. ಹಿಯರಿಂಗು ಪೈರಿಂಗು ಏನು ಬೇಕಲ್ಲ ಇನ್ನೊಂದ್ಸಲ ಬೇಕಾದ್ರೆ ಬರ್ಕೊಡ್ತೀನಿ ಅಂತ ನಾನು ಬರ್ಸ್ಕೊಂಡು ಅದ್ರ ಮೇಲ್ಗಡೆ ಕೋರ್ಟಿಗೊಂದು ಕಾಪಿ, ಅಪೋಸಿಟ್ ಪಾರ್ಟಿಗಳಿಗೊಂದು ಕಾಪಿ ಕೊಡಬೇಕು. ಅವ್ರು ಇದ್ರು ಸರಿ, ಇಲ್ದಲ್ಲಿ ಹೋದ್ರು ಸರಿ, ನಾವು ಜಡ್ಜ್ ಹತ್ರ ಒಂದು ಕೊಟ್ಟೋದು. ಅದಕ್ಕೂ ರೆಡಿಯಾಗಿ ಬಂದೀನಿ. ನಂದು 2 ರೂಪಾಯಿ ತೋರಿಸ್ತೀನಿ, 2 ರೂಪಾಯಿ 4 ರೂಪಾಯಿ ಕಿತ್ಕೋಬೋದು. 2 ಕಾಪಿ ಮಾಡಿಸ್ಕೊಂಡು ಕೋರ್ಟಿಗೊಂದು, ನನಗೊಂದು, ಅವ್ರಿಗೊಂದು ಮಾಡ್ಕೊಳ್ಳೋ ಅಷ್ಟಾದ್ಮೇಲೆ ಇವ್ರು ಇಸ್ಕೊಳಕ್ಕಿಲ್ಲ ಅಂತಾರೆ. ಇದ್ಯಾವ ಬಿಸ್ನೆಸ್ ಅಲ್ಲ? ಆರ್ಡರ್ ಮಾಡ್ಬೇಕಾಗಿತ್ತು ನ್ಯಾಯನೀತಿಲಿ ನಿನ್ನೆ. ಇನ್ನೂ ಒಂದಿನ ಡ್ರ್ಯಾಗ್ ಮಾಡಕ್ಕೆ ಈ ಕಳ್ಳ ವ್ಯವಸ್ಥೆ ಮಾಡ್ತಿದ್ದೀರಾ. ಇನ್ನೂ 2 ದಿನ ಮಾಡ್ತೀರಿ ಈ ಡ್ರ್ಯಾಗಿಂಗ್ ಬಿಸಿನೆಸ್. ನಾನು ಹೈಕೋರ್ಟಲ್ಲಿ ಜಡ್ಜ್ ನಾಗಾ ಪ್ರಸನ್ನ ಅವ್ರ ಹತ್ರನೂ ಹೇಳಿ ಬಂದೀನಿ, ಸರ್ ಇಲ್ಲೇ ತಗೊಂಬಿಡಿ, ಅರ್ಕಲ್ಗೂಡಲ್ಲಿ ವರ್ಕೌಟ್ ಆಗೋದಿಲ್ಲ ಇವೆಲ್ಲ, ಇಲ್ಲ ಟ್ರಯಲ್ ನಡಿಬೇಕು ಮೇಡಮ್,
ವಾಷಿಂಗಿಗಷ್ಟೇನೆ ನಾನು ಇಲ್ಲಿ ಡಿಸಿಷನ್ ತಗೊಳಕ್ಕಾಗೋದು, ಅದ್ರ ಮೇಲ್ಗಡೆ ಅಷ್ಟೇನೆ ವಾಪಸ್ ಕೇಳ್ತಾರೆ ಅಂದ್ರೆ ನಾನು ವಾಪಸ್ ಕೊಡ್ಬೇಕಾಗತ್ತೆ, ನನಗೆ ಬೇರೆ ಇದಿಲ್ಲ, ಪವರ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಎಷ್ಟು ಇದ್ರಲ್ಲಿ ಮಾತಾಡ್ತಾರೆ ಒಳ್ಳೆತನದಲ್ಲಿ. ಅಂದ್ರೆ ಅವ್ರಿಗೊಂದು ಸ್ವಲ್ಪ ತುಂಬಿದ ಕೊಡ ಇದ್ದಂಗೆ ಇದ್ದಾರೆ ಕಣ್ರಪ್ಪ. ಎಷ್ಟು ಕೇಸ್ಗಳಲ್ಲಿ ನೋಡಿರ್ತೀರಿ ನೀವು ಯೂಟ್ಯೂಬಲ್ಲೆಲ್ಲ ಅವ್ರದ್ದು ವಿಡಿಯೋನ ನೋಡಿ, ಅಬ್ಸರ್ವ್ ಮಾಡಿ, ಎಷ್ಟು ಕರೆಕ್ಟಾಗಿ ಮಾತಾಡ್ತಾರೆ, ಎಷ್ಟು ಕರೆಕ್ಟಾಗಿ ಮಾತಾಡ್ತಾರೆ. ಅವ್ರು ಕೆಳಗಡೆ ನಿಂತಿರೋ ಪರ್ಸನ್ನ ಮಾತಾಡಿಸೋಗ್ಲ ಸರ್ ಅಂತ ಮಾತಾಡಿಸ್ತಾರೆ. ಸಣ್ಣವರಾದ್ರೂ ಸರಿ, ದೊಡ್ಡವರಾದ್ರೂ ಸರಿ, ಸಣ್ಣ ಅಡ್ವೊಕೇಟ್ ಆದ್ರೂ ಸರಿ, ದೊಡ್ಡ ಅಡ್ವೊಕೇಟ್ ಆದ್ರೂ ಸರಿ. ಅವ್ರು ಬಂದಿದ್ರಲ್ಲ ಡೆಲ್ಲಿಯಿಂದ, ಅವರು ಸರ್ಕಾರಿ ಪರ ಇದು ಮಾಡೋರು, ಅಟಾರ್ನಿ ಜನರಲ್, ಅವ್ರಿಗಾದ್ರೂ ಸರ್ ಅಂತಾರೆ. ಅವ್ರು ಸೀನಿಯರ್ ಅಂದ್ರೆ ಇವ್ರ ಮೇಲೆ ಕೂತಿದ್ರು ಪರವಾಗಿಲ್ಲ, ಇವ್ರು ಕೆಳಗಡೆ ನಿಂತಿದ್ರು ಅಡ್ವೊಕೇಟ್ ಅವ್ರಿಗೆ ಸರ್ ಅಂತ ಎಷ್ಟು ಚಂದ ಮಾತಾಡಿಸ್ತಾರೆ. ಅವ್ರು ಕೆಳಗಡೆ ಆರ್ಡಿನರಿ ಜಡ್ಜ್ ಮಾಡಿದ ವಕೀಲರೇ ಎಷ್ಟು ಚಂದ ಮಾತಾಡಿಸ್ತಾರೆ. ಆ ಸೀಮೆ ತುಂಬಿಟ್ಟು ಕೊಡದಂತ ಪರ್ಸನ್ದು ಲೆವೆಲ್ಗೆ ಎಷ್ಟು ಜನಕ್ಕೆ ರೀಚ್ ಆಗಕ್ಕಾಯ್ತಿದ್ರಪ್ಪ. ಇದ್ರೆ ತಾನೇ ಏನಾರು ತಲೆ ಒಳಗಡೆ ಬುದ್ಧಿ, ಅಷ್ಟು ನಾಲೆಡ್ಜ್ ಇದ್ರೆ ಅಲ್ಲಿ ಇರುತ್ತೆ, ಅದು ಬರುತ್ತೆ. ಮುಖದ ಮೇಲಿಂದ ಹೊಳಿತದೆ ಫಳ ಫಳ ಅಂತ ಅಲ್ಲ, ಇಲ್ಲೇನೂ ಕಾಣಕ್ಕಿಲ್ಲ. ಅರ್ಕಲ್ಗಳು ಅವರಿಗೆ ಜಡ್ಜ್ಗೂ ಜಸ್ಟಿಸ್ಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ನಾನು ಜಡ್ಜ್ ನಾಗಪ್ರಸನ್ನ ಅವ್ರು ಹೇಳಿದ್ದಾರೆ ಟ್ರಯಲ್ ನಡೀತದೆ ಹೋಗಮ್ಮ ಅಂತ ಅಂದ್ಬಿಟ್ಟು, ಮತ್ತಿರ್ಗ ಇನ್ನೇನು ಅಡಿಷನಲ್ ನಮ್ಮ ಮತ್ತೆ ಕೇಳ್ತೀರಿ, ಎಲ್ಲ ರೈಟಿಂಗ್ ಎಲ್ಲ ಬರ್ಕೊಟ್ಟಾದ್ಮೇಲೆ ಮತ್ತೆ ನನ್ನ ಬಾಯಲ್ಲಿ ಅಡಿಷನಲ್ ಕೇಳೋದೇನುಂಟು, ಜಡ್ಜ್ಮೆಂಟ್ ಕೊಟ್ಬಿಡಿ ನನಗೆ, ನೀವು ನಂಗೆ ಅಪೋಸಿಟ್ ಬರೆದ್ರು ಪರವಾಗಿಲ್ಲ ನನಗೆ ಅಂತ ಹೇಳಿದ್ರು. ಮತ್ತೆ ಅದನ್ನೇ ಹೇಳಿದೆ ನಾನು. ಅಲ್ಲ ನಾಗಪ್ರಸನ್ನ ಅವ್ರು ಹೇಳಿ ಜಸ್ಟಿಸ್ ಅನ್ಬೇಕಂತ. ಆಯ್ತು ಬರ್ಕೊಳ್ಳಿ, ನನ್ನ ಕಡೆ ಒಂದು ಕಂಪ್ಲೇಂಟ್ ಬೇಕಾದ್ರೆ. ಅಲ್ಲ ಫಸ್ಟ್ ಆಫ್ ಆಲ್ ನೀವೊಬ್ರು ನಿಮ್ಗೆ ಹೈಕೋರ್ಟ್ ಹೇಳಿದರೆ ಕೋರ್ಟ್ ಆರ್ಡರ್ ಶೀಟ್ ಮೇಲೆ ಗೀಜಂಗಿಲ್ಲ, ನೀವು ಏನು ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು ನೀವು ಕಿಚ್ಚಲ್ಲೇ ಬರ್ತೀರಿ, ಜಲಬಿ ಅದ್ರೊಳಗಡೆ ಓದಕ್ಕಾಗೋದಿಲ್ಲ. ನಮ್ಗೆ ಏನ್ ಮಾಡ್ಬೇಕು, ಟೈಪ್ ಮಾಡಿಸ್ತೀವಿ, ಈ ಕೋರ್ಸಲ್ಲಿ ನೋಡ್ಕೊಳ್ಳಿ, ನಂಗೆ ಈ ಕೋರ್ಸಲ್ಲಿ ನಂಗೆ ಮೊಬೈಲೇ ಇಲ್ಲ, ಏನ್ ಮಾಡ್ಬೇಕು, ನಾನು ಆರ್ಡಿನರಿ ಹಳ್ಳಿ ಹೆಬ್ಬೆಟ್ಟು ಅಂತ ಇಟ್ಕೊಳ್ಳಿ, ಏನ್ ಮಾಡ್ಬೇಕು. ಈ ಹೆಂಗಸ ನನಗೆ ಮ್ಯಾಜಿಸ್ಟ್ರೇಟ್ ಜಾಗದಲ್ಲಿ ಕೂತಿರೋ ಒಬ್ಬ ದೊಡ್ಡ ಜುಡಿಷಿಯಲ್ ಆಫೀಸರ್ಗೆ ಬಾಯಿಂದ ಇಂತಿಂತವೆಲ್ಲ ಬತವೆ ಪದಗಳು ಅಂದ್ರೆ ಹೆಂಗ ತಗೊಳ್ಳೋಣ ನಾವು, ರಿಸೀವ್ ಹೆಂಗ್ ಮಾಡ್ಕೊಳ್ಳೋಣ. ಇಂತಿಂತವ್ರೆಲ್ಲ ನಮ್ಮನ್ನ ಆಳ್ತಾ ಕೂತವ್ರೆ, ತಲೆ ಒಳಗಡೆ ಬುದ್ಧಿನೇ ಇಲ್ಲ ಶಿವ ಅಂತ. ಅಲ್ಲ ನನ್ನ ಆರ್ಡಿನರಿ ಸಿಟಿಸನ್ ತರ ಕನ್ಸಿಡರ್ ಮಾಡಬೇಕು, ಆಯ್ತಾ. ನನ್ನ ಜಾಗದಲ್ಲಿ ಯಾವ ತರಕಾರಿ ಮಾರೋದು ಇಲ್ದ್ರೆ ಭಿಕ್ಷೆ ಬೇಡೋ ಕೆಳಗಡೆ ಫುಟ್ಪಾತ್ ಇಲ್ಲ ಅಂತವ್ರು ಬಂದ್ರು ಪರವಾಗಿಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ಬೇಕು. ಅವರಿಗೆ ನೀವು ಈ ಕೋರ್ಟ್ ಸಲುವಾಗಿ ನೋಡ್ಕೊಳ್ಳಿ, ಟೈಪ್ ಮಾಡಿರೋದು ಬರ್ತದೆ ತಗೊಳ್ಳಿ, ಹಿಂಗೆಲ್ಲ ಹೇಳಂಗಿಲ್ಲ. ಹೈಕೋರ್ಟ್ ಅಲ್ಲಿ ಹೇಳೋರಲ್ಲಿ ಬರೆಯಂಗಿಲ್ಲ, ಸ್ಕ್ರಿಬಲ್ ಮಾಡಂಗಿಲ್ಲ, ಪೇಪರ್ ಮಾಡಂಗಿಲ್ಲ, ಅಷ್ಟೇ ಸಿಂಪಲ್. ಜುಡಿಷಿಯರಿ ಇಸ್ ಎಟ್ ಫಾಲ್ಟ್, ನೀವು ಫಾಲ್ಟ್ ಅಲ್ಲಿ ಇದ್ದೀರಾ, ನ್ಯಾಯಾಂಗ ತಪ್ಪು ಮಾಡ್ತಾ ಇದೆ ನೋಡ್ಕೊಳ್ಳಿ ಅಂತ ಹೇಳಂಗಿಲ್ವಂತನ, ಅದೇ ಕಡೆಯಿಂದ ಆಯ್ತು ತಪ್ಪು. ಅದ್ರ ಮೇಲ್ಗಡೆ ಅಂದ್ರೆ ನನ್ನ ಮೇಲೆ ಕೇಸ್ ಫೈಲ್ ಮಾಡಿದ್ರೆ ಕಂಟೆಂಪ್ಟ್ ಕೋರ್ಟ್ ಇವರೇ ಸಿಗೋಳ್ತಾರೆ ಈ ಕ್ಲಾಸ್ ಆಗಿ. ಯಾಕಂದ್ರೆ ಅವ್ರು ಕೈಲಿ ಹಿಡ್ಕೊಂಡು ಕೂತಿದ್ರಲ್ಲ ಪೇಪರ್, ಯಾವ್ದ್ರ ಮೇಲ್ಗಡೆ ನನ್ನ ಸಿಗ್ನೇಚರ್ ಫೋರ್ಜರಿ ಆಗಿದ್ರೆ ಆ ಕೇಸ್ ನಡೀತಿದ್ಯಲ್ಲ, ಆ ಕೇಸ್ ಮೇಲ್ಗಡೆ ಇಂಕ್ ಸುರಿದು ಕೋರ್ಟ್ ಕಸ್ಟಡಿ ಒಳಗಡೆ ಡಿಸ್ಟ್ರಾಯ್ ಮಾಡಾರೆ. ಫಾಲ್ಟ್ ಅಲ್ಲಿ ಇಲ್ವಾ? ಅದ್ರ ಮೇಲ್ಗಡೆ FSL ಇಂದ ರಿಪೋರ್ಟ್ ಬಂದ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ದಲ್ಲ, ಇವರು ಅಲ್ಲಿ ಕಳ್ಳಾಟ ಡ್ರ್ಯಾಗ್ ಮಾಡೋದು, ಫೈಲ್ ಕಳ್ದಾಕೋದು, ಮಣ್ಣಗಟ್ಟಿ ಮಾಡೋದು, ಇವರೆಲ್ಲ ಮಾಡ್ಕೊಂಡು ಕೂತವ್ರೆ. ಫಾಲ್ಟ್ ಅಲ್ಲಿ ಇಲ್ವಾ? ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟಿನ ಹೈಕೋರ್ಟ್ನ ಅಥಾರಿಟಿಗಳು ಯಾವಾಗ ಎದ್ದೇಳ್ತೀರಿ ಮ್ಯಾಕೆ? ನಿದ್ದೆ ಮಾಡ್ತಿರೋರು ಬರ್ದು ಕೊಟ್ಟೆಲ್ಲ ಬಂದು 6 ಪೇಜ್ 7 ಪೇಜ್ ಕಂಪ್ಲೇಂಟ್ಸ್ ಬರ್ದು ಬಂದಿನಿ 2018 ತಗಡೆ ಬರಿತಲೇ ಇದೀನಿ ಕಂಟಿನ್ಯೂಸ್. ನಾನು ಎಷ್ಟು ಇಮೇಲ್ ಕಂಪ್ಲೇಂಟ್ಸ್ ಬರ್ದೀನಿ, ಒಂದಕ್ಕೂ ಆನ್ಸರ್ ಮಾಡಿದಿಲ್ಲ, ಇನ್ನು ಕೂತಿದ್ದೀರಿ ನೋಡ್ರಿ. ಅದಕ್ಕೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಸೀದಾ ಒಳ್ಳೆತನದಲ್ಲಿ ಕೆಳಗಡೆ ನಿಮ್ಮ ಮರ್ಯಾದೆ, ಕೋರ್ಟಿನ ಮರ್ಯಾದೆ ಉಳಿಸೋ ಲೆವೆಲ್ಗೆ ನಾನು ಏನೇನು ಮಾಡಬೇಕು ಎಲ್ಲನೂ ಮಾಡಿ ಆಗಿದೆ ಆಲ್ರೆಡಿ. ನಿಮ್ ಕಡೆಯಿಂದ ಏನ್ ಬರ್ಬೇಕು ಅದು ಬರ್ತಿಲ್ಲ ನನಗೆ. ರಿಸಲ್ಟ್ಸ್, ರಿಪ್ಲೇ, ಎಂಡೋಸ್ಮೆಂಟ್ ಏನೂ ಬರೋದಿಲ್ಲ. ಜಡ್ಜಿಗೆ ಪನಿಷ್ ಮಾಡಿದೆ, ನಾನು ಕ್ರೈಮ್ ಕಮಿಟ್ ಮಾಡಿದ ಜಡ್ಜಿಗೆ ಪನಿಷ್ ಮಾಡಿದೆ ಅಂತ ಬಿಟ್ಟು ಬಾಯಲ್ಲಿ ಹೇಳ್ತೀರಾ, ಫೋನಲ್ಲಿ ಹೇಳ್ತಿಲ್ಲ, ಅರ್ಥ ಪೇಪರಲ್ಲಿ ನನಗೆ ರೈಟಿಂಗ್ ಎಲ್ಲ ಬರ್ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲ ಕೊಡೋದಿಲ್ಲ, ನಾವು ನ್ಯಾಯಾಲಯದ ಮರ್ಯಾದೆ ಹಾಳಾಗೋಗುತ್ತೆ, ಅದಕ್ಕೆ ಕೊಡೋದಿಲ್ಲ ಅಂತಾರೆ. ಮಾಡವೇ ಕೆಲಸ ತಪ್ಪು ಅಂದಮೇಲೆ ಅಂತ ಜಡ್ಜ್ಗಳನ್ನ ಪನಿಷ್ ಎಲ್ಲ ಮಾಡಬೇಕು. ಈಗಲ್ಲೊಬ್ರು ಯಾರು ನೋಟಿಸ್ ಸಮೇತ ಸಿಗಾಕೊಂಡ್ರಲ್ಲ, ಹೈಕೋರ್ಟ್ ಜಡ್ಜ್ ಸಿಕ್ಕೊಂಡ್ರಲ್ಲ, ಜಡ್ಜ್ ಅಂತ ತಾನೇ ಅಂತಾರೆ ಅವ್ರು, ಜಸ್ಟಿಸ್ ಅಂತ ಎಲ್ಲ ಅಂತಾರೆ, ಜಡ್ಜ್ ಅಂತ ಅಂತಾರೆ ಅನ್ನೋದು. ಮತ್ತೆ ಈ ಮೇಡಮ್ಗೆ ಏನು ಕನ್ಫ್ಯೂಷನ್ ಬಂದದ ಇಲ್ಲಿ? ಜಸ್ಟಿಸ್ ಅಂತ ಹೇಳೋದು ಹೈಕೋರ್ಟ್ ಅಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರ, ಅವ್ರಿಗೆ ಜಸ್ಟಿಸ್ ಅಂತಾರೆ. ಆನರಬಲ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ, ಚೀಫ್ ಜಸ್ಟಿಸ್ ಅಂತಾರೆ ಅವ್ರಿಗೆ. ಕೆಳಗಡೆ ಬರೋರ್ಗೆಲ್ಲ ಜಡ್ಜ್ ಅಂತಲೇ ಅನ್ನೋದು, ನಾನೆಲ್ಲ ತಿಳ್ಕೊಂಡ್ರಾಗ ಜಡ್ಜ್ ಅಂತಲೇ ಅನ್ನೋದು. ಅಂದ್ರೆ ನನಗೆ ಗೂಗಲ್ ಕೇಳಿ ನೋಡಿದೆ, ನಾಡ್ದು ಗೂಗಲ್ ಹೇಳ್ಕೊಡ್ತು ಸೀನಿಯಾರಿಟಿ ಮೇಲ್ಗಡೆ ಅವ್ರದ್ದು ಜಡ್ಜೋ ಜಸ್ಟಿಸೋ ಅವೆರಡ್ರ ಮೇಲ್ಗಡೆ
ಇಟ್ ಡಿಪೆಂಡ್ಸ್ ಅಂತ ಬರ್ತಾರೆ. ಅಂದ್ರೆ ಈಗ ಒಬ್ಬ ಜಡ್ಜಿನ ನಮ್ಮ ಮುಖ ನೋಡ್ತಿದೀವಿ ಇಲ್ಲಿ, ಇವ್ರ ಸೀನಿಯಾರಿಟಿ ಎಷ್ಟು ಅಂತ ನನಗೆ ಮುಖದಲ್ಲಿ ಅವ್ರು ಬರ್ಕ ಕೂತಿದೆ. ಯಾವ ವರ್ಷದಲ್ಲಿ ಶುರು ಮಾಡಿದೆ ನಾನು ಜಡ್ಜ್ ಕೆಲಸ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು, ನಾ ಜಸ್ಟಿಸ್ ಆದೆ ಅಂತ ಅವ್ರೇನಾರಲ್ಲಿ ಬರ್ಕೊಂಡ್ ಕೂತಿರ್ತಾರ, ಬೋರ್ಡ್ ಮೇಲೆ ಬರ್ದಿರ್ತಾರ. ಎಲ್ಲಿ ಬರಕ್ಕಲ್ಲ ಇನ್ಫಾರ್ಮೇಶನ್. ಆ ಮೇಡಮ್ ಇತ್ತಂದ್ರೆ ಅವ್ರಿಗಿರ್ತದೆ, ನಮಗಿರ್ಲ್ವಪ್ಪ. ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಇನ್ಯಾವನು ಪೇಪರ್ ಪಬ್ಲಿಷ್ ಮಾಡಿಲ್ಲ. ಜಸ್ಟಿಸ್ ನಾಗಪ್ರಸನ್ನ ಅಂತ ಹೇಳ್ಬೇಕು, ಜಡ್ಜ್ ನಾಗಪ್ರಸನ್ನ ಅಂತ ಹೇಳ್ಬೇಕು. ಹೈಕೋರ್ಟ್ ಅಲ್ಲಿ ಯಾರು ಕೂತ್ಕೊಂಡು ಯಾರು ರೇವಣ್ಣನ ಕೇಸು, ಪ್ರಜ್ವಲ್ ರೇವಣ್ಣನ ಕೇಸು, ಭವಾನಿ ರೇವಣ್ಣನ ಕೇಸು ಇವನ್ನೆಲ್ಲ ರನ್ ಮಾಡ್ತಿದಾರಲ್ಲ, ಅವನ ದರ್ಶನ್ ಕೇಸು, ಇದನ್ನೆಲ್ಲ ಸಿದ್ದರಾಮಯ್ಯನ ಕೇಸು ಎಲ್ಲಾನು ಹ್ಯಾಂಡಲ್ ಮಾಡ್ತಿರೋದು ಒಬ್ಬರ ಜಡ್ಜ್, ಅವ್ರ ಹೆಸರು ನಾಗಪ್ರಸನ್ನ ಅಲ್ವಾ. ನಮಗೆಲ್ಲ ಗೊತ್ತಿರೋಂಗೆ ಜಡ್ಜ್ ನಾಗಪ್ರಸನ್ನ ಅವ್ರ ಕೋರ್ಟ್ ಅಲ್ಲಿ ಹಿಂಗಾಯ್ತು ಹಿಂಗಂತ ಕಥೆಗಳು ಅಲ್ಲ. ಮಾಡೋ ಕೆಲಸ ಮಾಡ್ದಲೆ ಈ ಮೆಜಿಸ್ಟ್ರೇಟ್, ಟ್ರಯಲ್ ಕೋರ್ಟ್ ಲೆವೆಲ್ ಮೆಜಿಸ್ಟ್ರೇಟ್ ಮೇಡಮ್, ಟೈಮ್ ಹಾಳಾಗಿ ಗೊತ್ತಿರ್ಕೊಂಡು ಹೆಸರು ಚಂಪಾಶ್ರೀ, ಇವರು ಮಾಡೋ ಕೆಲಸ ಮಾಡ್ದಲೆ ಜಡ್ಜ್ ಅಲ್ಲ ಜಸ್ಟಿಸ್ ಅಂತ ನನ್ನ ಹಿಂಗೆ ದುರ್ಕೊಂಡು ನೋಡೋದೆ. ಇರಬೇಕು ಇವ್ರಿಗೆ ಕೆಲಸ. ಬಿಸಿನೆಸ್ ಇವತ್ತು ಕೋರ್ಟಲ್ಲಿ ಇದ್ದಿದ್ದೇನು, ಆರ್ಡರ್ ಬರೀಬೇಕಾಗಿತ್ತು. ಅದೇ ಬಿಟ್ಟು ನನಗೆ ಇವರು ಪಾಠ ಹೇಳ್ಕೊಡಕ್ ಬಂದರೆ ನಾಗಪ್ರಸನ್ನ ಸರ್ಗೆ ನಾನು ಜಡ್ಜ್ ಅಂತ ಹೇಳ್ಬೇಕು, ಜಸ್ಟಿಸ್ ಅಂತ ಹೇಳ್ಬೇಕು ಅಂತ. ಈ ಕೆಲಸ ಮಾಡಕ ಕೂರಿಸಿದ್ರಿ ಸಾಬ್ರೆ. ಹೈಕೋರ್ಟ್ ಅಲ್ಲಿರೋ ಜನಗಳಿಗೆ, ಅಡ್ಮಿನಿಸ್ಟ್ರೇಟಿವ್ ಜನಗಳಿಗೆ, ಚೀಫ್ ಜಸ್ಟಿಸ್ಗೆ, ಜನರಲ್ ರಿಜಿಸ್ಟ್ರಾರ್ ಜನರಲ್ಗೆ, ರಿಜಿಸ್ಟ್ರಾರ್ ವಿಜಿಲೆನ್ಸ್ಗೆ, ರಿಜಿಸ್ಟ್ರಾರ್ ಅಡ್ಮಿನ್ಗೆ ಎಲ್ಲರಿಗೂ ಕೇಳ್ತಿದ್ದೀನಿ. ಕೇಳಿಸ್ಕೊಳ್ಳಿ ಸಾಬ್ರೆ, ಅವಾಗ ಕೇಳಿಸ್ಕೊಬಿಡಿ. ಈ ಮೇಡಮ್ ಒಂದು ಬಂದು ಬುದ್ಧಿ ಹೇಳಿ, ಇಲ್ದೆಲ್ಲ ಹೋದ್ರೆ ವರ್ಗಾವಣೆ ಮಾಡಿ. ನಮಗೆ ಬೇಡ ಇಂಥವ್ರು. ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನನಗೆ ಈ ಪರ್ಟಿಕ್ಯುಲರ್ ಕೇಸ್ ನೋಡಿ, CC ನಂಬರ್ 1351/2022. ಈ ಕೇಸಲ್ಲಿ ಕಂಪ್ಲೇನೆಂಟ್ ವಿಜಯ ಭಾರತಿ, ಅಕ್ಯೂಸ್ಡ್ ಪರ್ಸನ್ ಹೆಸರು SP ಅಲ್ಲ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಲ್ಲ. SP ಅಂದ್ರೆ ಅವ್ರದ್ದು ಇನ್ಶಿಯಲು, SP ಕೃಷ್ಣಕುಮಾರ, ಕ್ಲೋಸ್ ಅಸೋಸಿಯೇಟ್ ಆಫ್ ಪ್ರಧಾನಮಂತ್ರಿ HD ದೇವೇಗೌಡ. ಇವ್ರ ಮೇಲ್ಗಡೆ ಜಡ್ಜ್ಮೆಂಟ್ ಬರೆಸಿ ಪ್ರೂವ್ ಆಗಿರೋ ಕೇಸು, FSL ರಿಪೋರ್ಟ್ ಬಂದಿದೆ. ತಪ್ಪಿಸ್ಕೊಳ್ಳೋ ಕೇಸ್ ಖುದ್ದು ಸಿದ್ದರಾಮಯ್ಯನೇ ಆ ಜಾಗದಲ್ಲಿ ಬಂದ್ರೂ ಆಯ್ತಿರಲ್ಲ ತಪ್ಪಿಸ್ಕೊಳ್ಳೋಕೆ. ಇದ್ರೆ FSLನವ್ರು ಸುಮ್ಮನೆ ಬರೀರಲ್ಲ ರಿಪೋರ್ಟು, ಸಾಲಿಡ್ ಎವಿಡೆನ್ಸ್ ಇಟ್ಕೊಂಡು ಅದ್ರ ಕೆಳಗಡೆ ಟ್ಯಾಗ್ ಮಾಡೋರೆ ಬಾಟಮ್ ಲೈನ್, ಅಡ್ಮಿಸಬಲ್ ಇನ್ ಆಲ್ ಕೋರ್ಟ್ಸ್. ಇಂಗ್ಲಿಷಲ್ಲಿ ಬರೆದಿದ್ದಾರೆ ಅಂದ್ರೆ ಎಲ್ಲಾ ಕೋರ್ಟ್ಗೂ ಅನ್ವಯ ಆಗತ್ತೆ. ನಾವು ಖುದ್ದು ಬಂದು ಇನ್ನೊಂದ್ಸಲ ಸಾಕ್ಷಿ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಹೇಳ ನೆಸೆಸಿಟಿ ಇಲ್ಲದೆ ಇರೋಷ್ಟು ಸಾಲಿಡ್ ಕೇಸ್ ಇದು ಅಂತ. ಈಗೆಲ್ಲಾದ್ರೂ ಜನಕ್ಕೆ ತಿಳಿಯುತ್ತಾ ನಾನು ಎಷ್ಟೊಂದು ಸೀರಿಯಸ್ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ? ನಾನು ಇದಕ್ಕೆ ಈ ವಿಡಿಯೋನ ಕನ್ನಡ ಅರ್ಥ ಯಾರ್ಯಾರಿಗೆಲ್ಲ ಆಗತ್ತೆ ಅವ್ರಿಗೆ, ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ಎಲ್ಲರಿಗೂ ಟ್ಯಾಗ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಅಂದರೆ ನಮ್ಮನ್ನ ಆಳಕ್ಕೆ ಅಂತ ಏನು 4 ಕಂಬಗಳಿದಾವೋ ಅದರೊಳಗಡೆ ಒಂದು ಕಂಬದ ದೊಡ್ಡ ಮನುಷ್ಯರು ನಮ್ಮ ಸ್ಟೇಟ್ ಕರ್ನಾಟಕಕ್ಕೆ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಧಾನಸೌಧದ ಮೇಲ್ಗಡೆ ಕೂತ್ಕೊಳ್ಳೋದು ಸಿದ್ದರಾಮಯ್ಯ, ಅವರು ಚೀಫ್ ಸೆಕ್ರೆಟರಿ, CS, IAS ಟಾಪ್ ಆಫೀಸರ್ ಇರ್ತಾರೆ, ಅವ್ರಿಗೆ ಬರ್ತೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕ. ಆಮೇಲೆ ಇನ್ಯಾರಿದ್ದಾರೆ, ಯಾರಲ್ಲ 4 ಕಂಬಗಳು ಆಯ್ತಾ. ಜರ್ನಲಿಸ್ಟ್ಗಳು ಯಾರ ಅಸೋಸಿಯೇಷನ್ ಅವ್ರನ್ನೂ ಮಾಡ್ತೀನಿ, ಸ್ಟೇಟ್ ಜನರಲ್ ಅಸೋಸಿಯೇಷನ್, ಜರ್ನಲಿಸ್ಟ್ ಅಸೋಸಿಯೇಷನ್. ಪತ್ರಕಾರರು ದೊಡ್ಡ ಮನುಷ್ಯರು ಯಾರಿರ್ತಾರೋ ನಮ್ಮ ಸ್ಟೇಟಿಗೆ ಅವರು ಪ್ರೆಸಿಡೆಂಟ್ಗಳು ಅಂತ ಕೂತ್ಕೊಂಡಿರ್ತಾರ. ಅವ್ರಿಗೆ ಇನ್ಯಾರಿದ್ದಾರೆ 4 ಕಾಲ ಇನ್ನೊಬ್ರು ಕಾಲ ಪ್ರೆಸಿಡೆಂಟಾ ಅಲ್ಲ, ಪ್ರೆಸಿಡೆಂಟ್ ಎಲ್ಲ ಪ್ರೆಸಿಡೆಂಟ್ಗೂ ಬೇಕಾದ್ರೆ ಏನು ಮಾಡಕ್ಕೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಏನು ಮಾಡೋದು ಏನೋ. ಸದ್ಯಕ್ಕೆ ಎಲ್ಲ 4 ಕಾಲಗಳು ಯಾವ್ಯಾವ ಲೆಕ್ಕ ಮಾಡ್ಕೊಳ್ಳಿ, ಯಾವ್ಯಾವ ಅಂತ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತ ಹೇಳಿದ್ರೆ ಸಿದ್ದರಾಮಯ್ಯಂಗೆ ಬರ್ದಂಗೆ ಲೆಕ್ಕ. ಆಮೇಲೆ ಇನ್ನೊಂದು ಜರ್ನಲಿಸ್ಟ್. ಇವ್ 4 ಜನಕ್ಕೂ ಬರೀತೀನಿ, ಅಟ್ಯಾಚ್ ಮಾಡ್ತೀನಿ. ನಿಮ್ಮ ಜವಾಬ್ದಾರಿ ಇದೆಯಲ್ಲ. ಇಷ್ಟ ತನಕ ಪುಗ್ಶಟ್ಟೆ ಗಂಟ್ಲನ್ನಾರ ಹರ್ಕೊಂಡು ಪಾಠ ಹೇಳದ್ನಲ್ಲ, ಫೀಸ್ ಕೊಡೋದಾದ್ರೆ ಕೊಡಿ, ಶೇರ್ ಮಾಡಿ ಈ ವಿಡಿಯೋನ. ಅದ್ರ ಜೊತೆ ಅಲ್ಲೊಂದು ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಇಟ್ಕೊಂಡವ್ರೆ ಇಲ್ಲಿ ಇವರು ಯೂಟ್ಯೂಬ್ ಜನ. ಅದ್ರ ಮೇಲ್ಗಡೆ ಟ್ಯಾಪ್ ಮಾಡಿ 40 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಅವರು ಯೂಟ್ಯೂಬ್ನವರು. ಈ ನನ್ನ ಸಂದೇಶನ ನಿಮ್ಗೆ ಮುಟ್ಟಿಸಿ, ನಿಮ್ಗೆ ಪುಗ್ಶಟ್ಟೆ ನಾಲೆಜ್ ಕೊಟ್ಟಿದ್ದಕ್ಕೆ ಮಾಡಿ. ನಾನು ಬಹಳ ಕಷ್ಟಪಟ್ಟಿದ್ದೀನಿ ಬೆಳಗಿಂದ, ಏರಿ 9 ಗಂಟೆ ಆಗೋ ತನಕ ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ
ಯಾವುದು ಎಡಿಟರ್ ಇಲ್ದಲೆ ಪಡಿಟರ್ ಇಲ್ದಲೆ ಒಬ್ಬಳೇ ಅವಿರತ ಪ್ರಯತ್ನ ವಿಜಯ ಭಾರತಿದು ಒಬ್ಬಳೇ ಸಿಂಗಲ್ ಹ್ಯಾಂಡೆಡ್, ಅಂದರೆ ಒಂದೇ ಕೈಯಿಂದ, ಇನ್ಯಾರದ್ದು ಹೆಲ್ಪ್ ಇಲ್ಲ ಇಲ್ಲಿ. ಹಾಸನ ಡಿಸ್ಟ್ರಿಕ್ಟಲ್ಲಿ ಕೂತ್ಕೊಳ್ಳೋ ಪತ್ರಕರ್ತರಿಗೂ ಒಂದು ನಯ ಪರ್ಸೆಂಟ್ ನನ್ನ ಹೆಸರು ಹೇಳಕ್ಕೆ ಹೇಳ್ಕತ್ತವ ಶಿವ ಅಂತ. ಇನ್ನೂ ಹೊಸ DC ಬಂದವ್ರೆ ಮೇಡಮ್, ಅವ್ರಿಗೊಂದ್ಸಲ ಹೋಗಿ ಹೇಳ್ಬಿಡು ಮಾತಾಡಿ ಬರೋಣ ಅಂತೀವಿ, ನೋಡೋಣ. ಇಷ್ಟು ಕಣ್ರಪ್ಪ, ಚೀಳ್ಕೊಳ್ಳಿ. ಪುಕ್ಸಟ್ಟೆ ಪಾಠ ಹೇಳಿದ ಈ ಕಡೆ ಕಿವಿಲ್ ಕೇಳಿ ಆ ಕಡೆ ಕಿವಿಲ್ ಬಿಡಬೇಡಿ. ನೀವು ಮಾಡಬೇಕಾದ ಜವಾಬ್ದಾರಿ ಏನು ಅದನ್ನು ಮಾಡಲೇಬೇಕು. ಇಲ್ಲೆಲ್ಲೋದ್ರೆ ನೀವೇ ದೊಡ್ಡ ಕ್ರೈಮಲ್ಲಿ ಸಿಗಾಕೊಂಡ್ಬಿಡ್ತೀರಿ. ಹಂಗಂತಲೇ ಬರ್ತಿರೋದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ತಿಳ್ಕೊಳ್ಳಿ.